ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 2 ವರ್ಷದಿಂದ ರಿಟರ್ನ್ ಕೊಡೋದ್ ಬಿಡಿ ನೆಗೆಟಿವ್ ಅಲ್ಲಿ ರಿಟರ್ನ್ ಕೊಟ್ಟಿದೆ. ಅಂದ್ರೆ -5% ರಿಟರ್ನ್ ಕೊಟ್ಟಿದೆ ನೆಗೆಟಿವ್ ಅಲ್ಲಿ. ಅಂದ್ರೆ ನೀವೇನಾದ್ರೂ 2 ವರ್ಷದಿಂದ 1 ಲಕ್ಷ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಗ್ರೋ ಆಗೋ ಬದಲು ಕೆಳಗಡೆ ಬಂದ್ಬಿಟ್ಟು ಇವತ್ತು 95,000 ಆಗಿರ್ತಿತ್ತು. ಬಟ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಈ ಪೋರ್ಟ್ಫೋಲಿಯೋ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ನ ಬೀಟ್ ಮಾಡಿ ಬರೋಬ್ಬರಿ ಕೇವಲ 7 ತಿಂಗಳಲ್ಲಿ 18% ರಿಟರ್ನ್ ಕೊಟ್ಟಿದೆ. ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ನಾನು ಈ ತರ ಸ್ಟಾಕ್ ಗಳಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತೆ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ ಅಂತದ್ ಏನ್ ಇನ್ಕ್ಲೂಡ್ ಮಾಡಿದೀವಿ ಅಂತ ಯಾವ ಸ್ಟಾಕ್ ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಯಾವ್ದಾದ್ರು ಒಂದು ಬ್ಯಾಲೆನ್ಸ್ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಇದು ಜಾಸ್ತಿ ಹೆಲ್ಪ್ ಕೂಡ ಆಗುತ್ತೆ. ಅದ್ರ ಹಿಂದ್ಗಡೆ ಫಂಡ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಆಗಿರ್ಬೋದು ಈ ಪೋರ್ಟ್ಫೋಲಿಯೋನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ. ಮೊದಲು ನಮ್ಮ ಈ 1 ಲಕ್ಷ ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವೆ, ಯಾವ್ಯಾವ ETF ಇದಾವೆ ಮತ್ತೆ ಏನೇನ್ ಇದಾವೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಸ್ಟಾಕ್ ಮಾರ್ಕೆಟ್ ಮೊದಲು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಏನಂತಂದ್ರೆ 2024 ಡಿಸೆಂಬರ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದಿದ್ದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಕೆಟ್ಟ ಹಣೆ ಬರ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಾಗುತ್ತೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಗೆದ್ದಾದ ತಕ್ಷಣ ಏನ್ ಮಾಡ್ತಾನೆ ಅಂತಂದ್ರೆ ಜಗತ್ತಿನ ಎಲ್ಲಾ ದೇಶಗಳ ಮೇಲೂ ಕೂಡ ಟ್ಯಾರಿಫ್ ಹಾಕ್ತಾನೆ. ಈ ಟ್ಯಾರಿಫ್ ಹಾಕಿದೆ ಅಂತ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳುತ್ತಾ? ಅದಕ್ಕಿಂತ ಮೊದಲು ರಷ್ಯಾ ಯುಕ್ರೇನ್ ವಾರ್ ನಡೀತಿತ್ತು ಅಂತಾನು ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರ್ತಿತ್ತ. ಈ ಟ್ಯಾರಿಫ್ ಹಾಕಿರೋದು ಒಂದ್ ಪಾರ್ಟ್ ಆದ್ರೆ ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳು ಚೆನ್ನಾಗಿ ಗ್ರೋತ್ ಆಗ್ತಿಲ್ಲ, ನಮ್ಮ ಇಂಡಿಯನ್ GDP ಫಾಸ್ಟ್ ಆಗಿ ಗ್ರೋತ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಾ ಬರ್ತಿತ್ತು. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅಮೆರಿಕ ಈ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಇರಾನ್ ಇಸ್ರೇಲ್ ಅಮೆರಿಕ ವಾರ್ ಇಂದ ಏನಾಗುತ್ತೆ ಅಂತಂದ್ರೆ ಇಡೀ ಜಗತ್ತಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, $110 ಕೂಡ ಟಚ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಭಾರತದ ಎಕಾನಮಿ ಬರೋಬ್ಬರಿ 85ರಿಂದ 90% ಕ್ರೂಡ್ ಆಯಿಲ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಹೇಳಿ, ಲೈಕ್ ಈಗ ಬೇರೆ ದೇಶದಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಕಂಟ್ರಿಗೆನೇ ಎಫೆಕ್ಟ್ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಯ್ತು. ಇದ್ರ ಜೊತೆಗೆ ಇದ್ರ ಮಧ್ಯೆ ಏನಾಗ್ತಿರುತ್ತೆ ಅಂತಂದ್ರೆ ಈ FIS ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳನ್ನ ಸೆಲ್ ಮಾಡಿ ಅವ್ರ ದುಡ್ಡನ್ನ ತಗೊಂಡು ಹೋಗ್ತಿರ್ತಾರೆ. ಇದರಿಂದ ಏನಾಗ್ತಿರುತ್ತೆ ಅಂತಂದ್ರೆ ಲೈಕ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಿಡಾಮಿನೆಂಟ್ಲಿ ಇನ್ವೆಸ್ಟ್ ಮಾಡೋರು ಯಾರು ಅಂತಂದ್ರೆ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದಾರೆ. ಓಕೆನಾ? ಅವ್ರು ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋ ಬದಲು ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಲೈಕ್ ಇದು ಯಾಕೆ ಜಾಸ್ತಿ ಕೆಳಗಡೆ ಬಂದಿಲ್ಲ, ಇನ್ನು 23,000 24,000 25,000 ರೇಂಜ್ ಅಲ್ಲೇ ಇದೆ ಅಂತಂದ್ರೆ ನಿಫ್ಟಿ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಈ ಮ್ಯೂಚುವಲ್ ಫಂಡ್ ಗಳು ಎಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಜಾಸ್ತಿ SIP ಮಾಡ್ತಿದೀವಲ್ವಾ, ಅವ್ರು ಪರ್ಚೇಸ್ ಮಾಡ್ತಿರೋದ್ರಿಂದ ಇದೇ ಬೌಂಡ್ ರೇಂಜ್ ಅಲ್ಲಿ ಇದೆ. ಓಕೆನಾ? ಸೊ ಇವೆಲ್ಲ ಕಾರಣಗಳಿಂದ ಮತ್ತೆ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಬಂದಿದೆ ಏನಂತಂದ್ರೆ ಲೈಕ್ ಈ ವರ್ಷ ಅಂದ್ರೆ 2026ರಲ್ಲಿ ನಮ್ಮ ದೇಶದಲ್ಲಿ ಮಳೆ ಕಡಿಮೆ ಆಗತ್ತಂತೆ, ಅಂದ್ರೆ ಮಾನ್ಸೂನ್ ಕಡಿಮೆ ಆಗತ್ತಂತೆ. ಇದರಿಂದ ಏನಾಗುತ್ತೆ ಹೇಳಿ, ನಮ್ಮ ದೇಶ ಅಂದ್ರೆ ಲೈಕ್ ನಮ್ಮ ಭಾರತ ದೇಶ ಇದೆಲ್ವಾ, ಇದು ಕೃಷಿ ಡಿಪೆಂಡೆಂಟ್ ಕಂಟ್ರಿ ಅಂದ್ರೆ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಕಂಟ್ರಿ ಆಗಿರೋದ್ರಿಂದ ತುಂಬಾ ಜನ ಅಗ್ರಿಕಲ್ಚರ್ನೇ ನಂಬ್ಕೊಂಡು ಬದುಕ್ತಿರ್ತಾರೆ. ಸೊ ಈಗ ಮಳೆ ಕಡಿಮೆ ಆಗುತ್ತೆ ಅಂತಂದ್ರೆ ಏನರ್ಥ ಹೇಳಿ, ಲೈಕ್ ಅವ್ರಿಗೆ ಇನ್ಕಮ್ ಇಲ್ಲದೆ ಇರೋ ತರ ಆಗುತ್ತೆ. ಅವ್ರಿಗೆ ಇನ್ಕಮ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಅವ್ರ ಕಡೆ ದುಡ್ಡು ಇರಲ್ಲ. ದುಡ್ಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ, ಅವ್ರಿಗೆ ಸ್ಪೆಂಡ್ ಮಾಡಕ್ಕಾಗಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಲೈಕ್ ನಮ್ಮ ದೇಶದಲ್ಲಿ ಡಿಮ್ಯಾಂಡ್ ಬರದೇ ಇರೋ ಕಾರಣಕ್ಕೆ ಈ ಕಂಪನಿಗಳಿಗೆ ರೆವಿನ್ಯೂ ಬರಲ್ಲ, ಪ್ರಾಫಿಟ್ ಬರಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಕಂಪನಿಗಳಿಗೆ ಲೈಕ್ ದುಡ್ಡು ಬರದೇ ಇರೋ ಕಾರಣಕ್ಕೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗಡೆ ಬರ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ಮಾಡಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತೆ ರೀಸೆಂಟ್ ಆಗಿ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಇವೆಲ್ಲದರ ಮಧ್ಯದಲ್ಲೂ ಕೂಡ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 2 ವರ್ಷದಿಂದ ಅಂದ್ರೆ ನೀವು ಒಂದು ಸ್ಪೆಸಿಫಿಕ್ ಟೈಮ್ ತಗೊಂಡ್ರೆ 2024 ಯಾವಾಗ ಡೊನಾಲ್ಡ್ ಟ್ರಂಪ್ ಗೆದ್ನಲ್ವಾ ಅವಾಗಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ 0% ಅಂದ್ರೆ -5% ನಮ್ಮ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟಿದೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಏನಂತಂದ್ರೆ ಒಂದ್ ಕಡೆ ನಮ್ಮ ಸ್ಟಾಕ್ ಮಾರ್ಕೆಟ್ -5% ರಿಟರ್ನ್ ಕೊಟ್ರೆ ಇನ್ನೊಂದ್ ಕಡೆ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಒಂದು ಪೋರ್ಟ್ಫೋಲಿಯೋ ಬರೋಬ್ಬರಿ 18% ರಿಟರ್ನ್ ಕೊಟ್ಟಿದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಪೋರ್ಟ್ಫೋಲಿಯೋದಲ್ಲಿ ಏನೇನಿದೆ, ಸೊ ನಾನು ಏನ್ ಥಿಂಕ್ ಮಾಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಥವಾ ETF ಅಲ್ಲಿ ದುಡ್ಡನ್ನ ಹಾಕಿದ್ದೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿಂದ 7 ತಿಂಗಳ ಹಿಂದ್ಗಡೆ ನಾವೇನ್ ಮಾಡಿದ್ವಿ ಅಂತಂದ್ರೆ 1 ಲಕ್ಷ ದುಡ್ಡನ್ನ ತಗೊಂಡು, ಆಕ್ಚುಲಿ ಪೇಪರ್ ಟ್ರೇಡಿಂಗ್ ಆ ತರ ಅಲ್ಲ. ಓಕೆನಾ? ನಿಜವಾದ ದುಡ್ಡನ್ನ 1 ಲಕ್ಷ ದುಡ್ಡನ್ನ ತಗೊಂಡು ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋನ ಮಾಡಿಬಿಟ್ಟು ನಾವು ಅದನ್ನ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಅಂದ್ರೆ ಗೋಲ್ಡ್ ಅಲ್ಲಿ ಆಗಿರ್ಬೋದು ಮತ್ತೆ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಮತ್ತೆ ಸ್ವಲ್ಪ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಾಗಿರ್ಬೋದು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಾಗಿರ್ಬೋದು ಅದರಲ್ಲೂ ಕೂಡ ಡೈವರ್ಸಿಫೈಡ್ ಸೆಕ್ಟರ್ ಎಲ್ಲ ಮಾಡಿಬಿಟ್ಟು ಡೈವರ್ಸಿಫೈಡ್ ಸೆಕ್ಟರ್ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ವಿ. ಓಕೆನಾ? ಅದು ಇವತ್ತಿಗೆ ಅಂದ್ರೆ ಲೈಕ್ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗದೇ ಇದ್ರೂ ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ಬರೋಬ್ಬರಿ 18%
38% ರಿಟರ್ನ್ ಕೊಟ್ಟಿದೆ. ಸೊ ಇದನ್ನ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಏನಂತಂದ್ರೆ ಈಗ ನಾನು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಹೇಳ್ತಿದ್ದೀನಲ್ವಾ, ಸೊ 6 ತಿಂಗಳ 7 ತಿಂಗಳ ಹಿಂದೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಾನು ಗೋಲ್ಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ, ETF ಅಲ್ಲಿ ನ್ಯಾಸ್ಡಾಕ್ ETF ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ, ಮತ್ತೆ 4 ಬೇರೆ ಬೇರೆ ಸ್ಟಾಕ್ ಅಲ್ಲೂ ಕೂಡ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೆ. ಅದರಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಏನಂತಂದ್ರೆ ನಾನು ಇವುಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ. ಸೊ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡೋಕ್ಕಿಂತ ಮೊದಲು ಆ ವಿಡಿಯೋನ ಒಂದ್ಸರಿ ನೋಡ್ಕೊಂಡು ಬನ್ನಿ. ಯಾಕಂತಂದ್ರೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಕಂಪನಿಗಳ ಬಿಸ್ನೆಸ್ ಮಾಡಲು ಮತ್ತೆ ತಿರ್ಗಾ ಅವುಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದೆ ಇವನ್ನೆಲ್ಲ ಡಿಸ್ಕಷನ್ ಮಾಡ್ತೀನಿ. ಇದೆಲ್ಲ ಅರ್ಥ ಆಗ್ಬೇಕಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಅವುಗಳ ಬಿಸ್ನೆಸ್ ಮಾಡಲ್ ಏನು, ನಾನು ಯಾವ ತರ ಥಿಂಕ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವುಗಳನ್ನ ಬೈ ಮಾಡೋಕ್ಕಿಂತ ಮೊದಲು. ನಿಮಗೆ ಅದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ಸ್ವಲ್ಪ ಅರ್ಥ ಆಗದೆ ಇರಬಹುದು. ಸೊ 1 ಲಕ್ಷನ ಇನ್ವೆಸ್ಟ್ ಮಾಡಿದ್ವಾ, ಲೈಕ್ ಆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಏನಂತಂದ್ರೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಈ ಕಂಪನಿಗಳು ಕಾಲ್ ಮಾಡ್ತವೆ. ಕಾಲ್ ಅಂತಂದ್ರೆ ಲೈಕ್ ಆ ಬಿಸ್ನೆಸ್ ಅಲ್ಲಿ ಏನಾಗ್ತಿದೆ, ಸೇಲ್ಸ್ ಗ್ರೋತ್ ಎಷ್ಟಾಗ್ತಿದೆ, ಪ್ರಾಫಿಟ್ ಗ್ರೋತ್ ಎಷ್ಟಾಗ್ತಿದೆ, ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಇನ್ವೆಸ್ಟರ್ಸ್ಗೆ ತಿಳಿಸುತ್ತೆ. ಇದನ್ನೇ ಕಾಲ್ ಅಂತ ಹೇಳ್ತಾರೆ. ಈ ಕಾಲ್ ಬಿಟ್ಟ ತಕ್ಷಣ ನಾನು 3 ತಿಂಗಳಿಗೆ ಒಂದ್ಸರಿ ವಿಡಿಯೋ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದೆ, ಬಟ್ ಮಾಡಕ್ಕಾಗ್ಲಿಲ್ಲ. ಬಟ್ ಈಗ ಒಂದು 7 ತಿಂಗಳು ಆದ್ಮೇಲೆ ಮತ್ತೆ ಲೈಕ್ ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಆ ಪೋರ್ಟ್ಫೋಲಿಯೋದಲ್ಲಿ ಏನೇನಾಗಿದೆ ಅಂತ ನಾನು ನಿಮಗೆ ಅವಾಗಲೇ ಹೇಳಿದ್ದೀನಿ, 18% ರಿಟರ್ನ್ ಕೊಟ್ಟಿದೆ ಅಂತ. ಸೊ ಈಗ ನೋಡ್ತಾ ಹೋಗೋಣ. ಲೈಕ್ ನಾನು ಯಾವ್ದಾದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅದ್ರಲ್ಲಿ 1 ಲಕ್ಷ ದುಡ್ಡು ಇತ್ತಲ್ವಾ, ಆ 1 ಲಕ್ಷ ದುಡ್ಡಲ್ಲಿ ನಾನೇನ್ ಮಾಡಿದ್ದೆ ಅಂತಂದ್ರೆ 20,000ನ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಗೋಲ್ಡ್ ETF ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಒಂದೊಂದನ್ನೇ ಹೇಳುವಾಗ ಆ ಗೋಲ್ಡ್ ETF ಎಷ್ಟು ರಿಟರ್ನ್ ಕೊಟ್ಟಿದೆ ಪ್ರತಿಯೊಂದು ಹೇಳ್ತೀನಿ. ಬಟ್ 20,000ನ ನಾನು ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಇನ್ನು 20,000ನ ನಾನು US ಅಲ್ಲಿರೋ ನ್ಯಾಸ್ಡಾಕ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಇನ್ನು 15,000ನ ಲಾರ್ಜ್ ಕ್ಯಾಪ್ ಕಂಪನಿ ವರುಣ್ ಬೆವರೇಜಸ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಇನ್ನು 15,000ನ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಇನ್ನು 15,000ನ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಡಯಾಗ್ನೋಸ್ಟಿಕ್ ಸೆಕ್ಟರ್ ಕೆಲಸ ಮಾಡೋ ಕಂಪನಿ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಇನ್ನು 15,000ನ ಇನ್ಸೆಕ್ಟಿಸೈಡ್ ಇಂಡಿಯಾ ಅಂತ ಒಂದು ಕಂಪನಿ ಇದೆ, ಓಕೆನಾ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಈಗ 1 by 1 ನೋಡ್ತಾ ಹೋಗೋಣ. ಸೊ ಯಾವ ಕಂಪನಿಗಳು ಯಾವ ಸ್ಕ್ರಿಪ್ಟ್ ನಮಗೆ ಎಷ್ಟು ರಿಟರ್ನ್ ಕೊಟ್ಟಿದೆ, ಮತ್ತೆ ಅವುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಈಗ ನಾನು ಯಾವ ತರ ಥಿಂಕ್ ಮಾಡ್ತಿದ್ದೀನಿ, ಅವುಗಳು ರಿಟರ್ನ್ ಕೊಡಲಿಕ್ಕೆ ಮೇನ್ ಕಾರಣ ಏನು ಅಂತ ಒಂದೊಂದನ್ನು ನೋಡ್ತಾ ಹೋಗೋಣ. ಸೊ ಮೊದ್ಲೇನ್ ಮಾಡೋಣ ಅಂತಂದ್ರೆ ಈಗ ಗೋಲ್ಡ್ ಹೇಳಿದ್ನಲ್ವಾ ನಾನು, ಗೋಲ್ಡ್ ಎಷ್ಟು % ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಬರೋಬ್ಬರಿ 28% ರಿಟರ್ನ್ ಕೊಟ್ಟಿದೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಏನಂತಂದ್ರೆ ಈಗ ಗೋಲ್ಡ್ ಮೇಲೆ ಹೋಗ್ತಿದೆ. ತುಂಬಾ ಜನ ಇದನ್ನ ಆಲ್ರೆಡಿ ನೆಗ್ಲೆಕ್ಟ್ ಮಾಡಿದ್ರು. ಇನ್ವೆಸ್ಟರ್ಸ್ ಯಾವ ತರ ಥಿಂಕ್ ಮಾಡ್ತಿದ್ರು ಅಂತಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಇದು ಹೆಡ್ಜಿಂಗ್ ಪರ್ಪಸ್ ಅಷ್ಟೇ ಯೂಸ್ ಮಾಡಬೇಕು, ಮತ್ತೆ ಇನ್ಫ್ಲೇಷನ್ ಅಷ್ಟೇ ಬೀಟ್ ಮಾಡುತ್ತೆ ಅಂತ ಲೈಕ್ ತುಂಬಾ ಜನ ಹೇಳ್ತಿದ್ರು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು ಎಲ್ಲರೂ ಕೂಡ ಇದೇ ರೀತಿ ಯೋಚನೆ ಮಾಡ್ತಾರೆ, ಇದೊಂದು ನಾನ್ ಪ್ರೊಡಕ್ಟಿವ್ ಅಸೆಟ್, ಇದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಇದು ಲೈಕ್ ಸ್ಟಾಕ್ ನ ಬೀಟ್ ಮಾಡಿ ರಿಟರ್ನ್ ಕೊಡಲ್ಲ ಅಂತ ಯೋಚನೆ ಮಾಡ್ತಾರೆ. ನಾನು ಕೂಡ ಹಂಗೆ ಯೋಚನೆ ಮಾಡ್ತಿದ್ದೆ, ಓಕೆನಾ. ಬಟ್ ಲಾಸ್ಟ್ 2 ವರ್ಷದಲ್ಲಿ ಯಾವ ತರ ಗೋಲ್ಡ್ ನಲ್ಲಿ ರ್ಯಾಲಿ ಬಂದಿದೆ ಅಂತ ನೀವು ಕೂಡ ನೋಡಿರ್ಬೋದು. ಲೈಕ್ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ತೋರಿಸ್ತಿದ್ದೀನಿ. ಗೋಲ್ಡ್ ಲಾಸ್ಟ್ 2 ವರ್ಷದಿಂದ 2.5-3 ವರ್ಷದಿಂದ ಬರೋಬ್ಬರಿ 187%, 187ರಿಂದ 190% ರಿಟರ್ನ್ ಕೊಟ್ಟಿದೆ. ಯಾಕೆ 180ರಿಂದ 190% ರಿಟರ್ನ್ ಕೊಟ್ಟಿದೆ ಗೊತ್ತಾ? ಯಾಕಂತಂದ್ರೆ ಇದಕ್ಕೆ ಮೇನ್ ಕಾರಣನೇ ಏನಂತಂದ್ರೆ ರಷ್ಯಾ ಯುಕ್ರೇನ್ ವಾರ್. ಯಾಕೆ ಮೇನ್ ಕಾರಣ ಅಂತಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ಆಗ್ತಿದ್ರಿಂದ ಏನಾಗ್ತಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ರಷ್ಯಾ ಯುಕ್ರೇನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಗೊತ್ತಾ? ಯಾಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಯುಕ್ರೇನ್ ಯಾವ ತರ ಯೋಚನೆ ಮಾಡ್ತಿತ್ತು ಅಂತಂದ್ರೆ ನಾನು ನ್ಯಾಟೋನ ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಿತ್ತು. ನ್ಯಾಟೋ ಅಂದ್ರೆ ಏನಂತಂದ್ರೆ ಇದೊಂಥರ ಆರ್ಗನೈಸೇಷನ್ ಟ್ರೀಟಿ, ಓಕೆನಾ. ನ್ಯಾಟೋ ಅಂದ್ರೆ ಫುಲ್ ಫಾರ್ಮ್ ಹೇಳೋದಾದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಇದು ಒಂದು ಯುರೋಪ್ ನ ಎಲ್ಲಾ ದೇಶಗಳು ಸೇರ್ಕೊಂಡ್ಬಿಟ್ಟು ಮತ್ತೆ ಅಮೆರಿಕ ಸೇರ್ಕೊಂಡ್ಬಿಟ್ಟು ಒಂದು ಟ್ರೀಟಿ ತರ ಒಂದು ಆರ್ಗನೈಸೇಷನ್ ತರ ಮಾಡಿದ್ದಾರೆ. ಈಗ ಇದೇನು ಲೈಕ್ ಯುಕ್ರೇನ್ ಕಂಟ್ರಿ ಇದೆಯಲ್ವಾ, ಈ ಯುಕ್ರೇನು ರಷ್ಯಾದ ಹತ್ರನೇ ಇದೆ. ಸೊ ರಷ್ಯಾದ ಹತ್ರ ಇರೋದ್ರಿಂದ ಇದು ಏನಾದ್ರು ಯುಕ್ರೇನು ನ್ಯಾಟೋ ಏನಾದ್ರು ಸೇರ್ಬಿಟ್ರೆ ಈ ರಷ್ಯಾಗೆ ಇಂಡೈರೆಕ್ಟ್ ಆಗಿ ಥ್ರೆಟ್ ಆಗುತ್ತೆ ಅಂತ ರಷ್ಯಾ ಏನ್ ಮಾಡ್ತು ಅಂತಂದ್ರೆ ಈ ಯುಕ್ರೇನ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಯುಕ್ರೇನ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಈ ಯುಕ್ರೇನ್ ಏನಾದ್ರು ನ್ಯಾಟೋಗೆ ಸೇರಿದ್ರೆ ಲೈಕ್ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಬೆನಿಫಿಟ್ ಆಗ್ತಿತ್ತಲ್ವಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲಾನು ಕೂಡ, ಸೊ ನೀನು ನ್ಯಾಟೋಗೆ ಸೇರ್ಕೋಬೇಕಂತ ಕಂಟ್ರಿ ಇದೆ ಅಲ್ವಾ ಯುಕ್ರೇನು, ಅದಕ್ಕೇನೆ ಅಟ್ಯಾಕ್ ಮಾಡ್ತೀಯ ಅಂತೇಳಿ ಯುರೋಪಿಯನ್ ಕಂಟ್ರೀಸ್ಗಳು ಮತ್ತೆ ಅಮೆರಿಕನ್ ಕಂಟ್ರೀಸ್ಗಳು ಎಲ್ಲಾನು ಸೇರ್ಬಿಟ್ಟು ಈ ಯುಕ್ರೇನ್ಗೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವೆಸ್ಟರ್ನ್ ಕಂಟ್ರೀಸ್ಗಳೆಲ್ಲ ಈ ಯುಕ್ರೇನ್ಗೆ ಸಪೋರ್ಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರಷ್ಯಾದ್ದು $300 ಬಿಲಿಯನ್ ವರ್ತ್ ಆಫ್ ಗೋಲ್ಡ್ ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು $300 ಬಿಲಿಯನ್ ವರ್ತ್ ರಷ್ಯಾದ ಎಲ್ಲ ರಿಸರ್ವ್ಸ್ ಕೂಡ ಅಂದ್ರೆ ಗೋಲ್ಡ್ ರಿಸರ್ವ್ಸ್ ಕೂಡ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಫ್ರೀಸ್ ಮಾಡ್ಬಿಡ್ತಾರೆ. ಅಂದ್ರೆ ಲೈಕ್ ಈಗ ನನ್ನ ಹತ್ರ ದುಡ್ಡಿದೆ ಬಟ್ ನಾನು ಅದನ್ನ ಎಕ್ಸೆಸ್ ಮಾಡಕ್ಕಾಗಲ್ಲ. ರಷ್ಯಾದ ಹತ್ರನೂ ಕೂಡ $300 ಬಿಲಿಯನ್ ಗೋಲ್ಡ್ ರಿಸರ್ವ್ಸ್ ಇದೆ, ಬಟ್ ರಷ್ಯಾಗೆ ಅದನ್ನ ಆಕ್ಸೆಸ್ ಮಾಡಕ್ಕೆ ಬರ್ದೇ ಇರೋ ತರ ಮಾಡ್ತಾರೆ. ಸೊ ಇದರಿಂದ ಜಗತ್ ಏನ್ ಕ್ಲಿಯರ್ ಆಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಾಳೆ ಒಂದು ದಿನ ನನ್ನ ದೇಶದ ಗೋಲ್ಡ್ನು ಕೂಡ ಈ ತರ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಫ್ರೀಸ್ ಮಾಡಬಹುದು. ಇದರಿಂದ ನನಗೆ ಇಂಡೈರೆಕ್ಟ್ ಆಗಿ ಥ್ರೆಟ್ ಆಗುತ್ತೆ ಅಂತ ಜಗತ್ತಿನ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು, ಎಸ್ಪೆಷಲಿ ಚೈನೀಸ್ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ನಮ್ಮ ಭಾರತದ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಅಂದ್ರೆ
RBI ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಗ್ಲೋಬಲ್ ಅಲ್ಲಿ ಗೋಲ್ಡ್ ನ ಜಾಸ್ತಿ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದನೇ ಏನಾಗುತ್ತೆ ಅಂತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಈ ಗೋಲ್ಡ್ ಪ್ರೈಸ್ ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಈ ಲಾಸ್ಟ್ 2.5-3 ವರ್ಷದಿಂದ ಈ ಗೋಲ್ಡ್ ಪ್ರೈಸ್ ಬರೋಬ್ಬರಿ 180ರಿಂದ 190% ಮೇಲೆ ಹೋಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನೀವೇನಾದ್ರೂ ನಮ್ಮ ಇಂಡಿಯಾದಲ್ಲಿ ಈ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಗೋಲ್ಡ್ ETF ಅಂದ್ರೆ ಏನಂತಂದ್ರೆ ಈ ಗೋಲ್ಡ್ ಪ್ರೈಸ್ ಯಾವ ರೀತಿ ಡಾಲರ್ ಮೇಲೆ ಹೋಗ್ತಿರುತ್ತಲ್ವಾ, ಸೊ ಅದನ್ನೇ ಟ್ರ್ಯಾಕ್ ಮಾಡ್ಬಿಟ್ಟು ಲೈಕ್ ನಮ್ಮ ಇಂಡಿಯಾದಲ್ಲಿ ಒಂದು ETF ಅಂತ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಮಾಡಿರ್ತಾರೆ. ಸೊ ಅದು ಟ್ರ್ಯಾಕ್ ಮಾಡ್ತಿರುತ್ತೆ. ಗೋಲ್ಡ್ ಏನಾದ್ರು 5% ಮೇಲೆ ಹೋದ್ರೆ ಈ ETF ಕೂಡ 5% ಮೇಲೆ ಹೋಗ್ತಿರುತ್ತೆ. ಈಗ ಎಕ್ಸಾಂಪಲ್ಗೆ ಲೈಕ್ ಈಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂದ್ರೆ 28% ರಿಟರ್ನ್ ಕೊಟ್ಟಿದೆಯಲ್ವಾ. ಸೊ ಇದರಲ್ಲಿ ಆಲ್ರೆಡಿ ನಂದು ಗೋಲ್ಡ್ ರ್ಯಾಲಿ ಆದ್ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದು ಅಕ್ಟೋಬರ್ ಅಲ್ಲಿ, ಅಂದ್ರೆ ಆಲ್ಮೋಸ್ಟ್ ಆಲ್ ಗೋಲ್ಡ್ ರ್ಯಾಲಿ ಆಗ್ಬಿಟ್ಟಿತ್ತು. ಆದ್ರೂ ಯಾಕೆ ನನಗೆ 28% ರಿಟರ್ನ್ ಕೊಟ್ಟಿದೆ ಗೊತ್ತಾ ಲಾಸ್ಟ್ 7 ತಿಂಗಳಲ್ಲಿ? ಯಾಕಂತಂದ್ರೆ ಮೇನ್ ಆಗಿ ಈ ರುಪಿ ಡಿಪ್ರಿಸಿಯೇಷನ್ ಇಂದ. ರುಪಿ ನೀವು ನೋಡಿರ್ಬೋದು ಲಾಸ್ಟ್ ಕೇವಲ ಒಂದು 7-8 ತಿಂಗಳನ್ನೇ ಬರೋಬ್ಬರಿ 6-7-9-10% ಡಿಪ್ರಿಶಿಯೇಟ್ ಆಗಿದೆ. ಸೊ ಈ ಗೋಲ್ಡ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ಸೊ ನಾವು ಗೋಲ್ಡ್ ನ ಬೈ ಮಾಡೋದು ETF ನ ಬೈ ಮಾಡೋದು ಯಾವ್ದ್ರಲ್ಲಿ ಬೈ ಮಾಡ್ತೀವಿ ಅಂದ್ರೆ ರುಪೀಸ್ ಅಲ್ಲಿ ಬೈ ಮಾಡ್ತೀವಿ. ಸೊ ರುಪಿ ಡಿಪ್ರಿಶಿಯೇಟ್ ಆಗೋದು ಮತ್ತೆ ಗೋಲ್ಡ್ ಅಪ್ರಿಶಿಯೇಟ್ ಆಗೋದು ಎರಡನ್ನೂ ಕಂಬೈನ್ ಮಾಡಿದ್ರೆ ನಮಗೆ 28% ರಿಟರ್ನ್ ಕೊಟ್ಟಿದೆ. ಮೇನ್ ರೀಸನ್ ಇದನ್ನೇ ಆಗಿತ್ತು ಕೂಡ ನಾನು ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಬಟ್ ಈಗ ಗೋಲ್ಡ್ ಬಗ್ಗೆ ನಾನು ಯಾವ ತರ ಥಿಂಕ್ ಮಾಡ್ತಿದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ತಿರ್ಬೋದು ಲಾಸ್ಟ್ 3-4 ತಿಂಗಳಿಂದ ಈ ಗೋಲ್ಡ್ ಎಲ್ಲೂ ಕೂಡ ಮೂವ್ಮೆಂಟೇ ಆಗ್ತಿಲ್ಲ. ಸೊ ಅದೇ ರೇಂಜ್ ಬೌಂಡ್ ಅಲ್ಲಿ ಇದೆ. ಸೊ ಇದು ಗೋಲ್ಡ್ ಹೆಂಗಂತಂದ್ರೆ ಡೆಕೆಡಲ್ ರ್ಯಾಲಿ ಬರುತ್ತೆ. ಓಕೆನಾ, ಒಂದು 10-15 ವರ್ಷ ಏನು ರ್ಯಾಲಿನೇ ಬರಲ್ಲ, ಗೋಲ್ಡ್ ಅಲ್ಲಿ ಮೂವ್ಮೆಂಟೇ ಬರಲ್ಲ. ಬಟ್ ಒಂದು 10-15 ವರ್ಷ ಆದ್ಮೇಲೆ ಒಂದೇ ಸರಿ ರ್ಯಾಲಿ ಬಂದ್ಬಿಡುತ್ತೆ. ಸೊ ಇಲ್ಲೇ ಗೋಲ್ಡ್ ಕನ್ಸಾಲಿಡೇಟ್ ಆಗ್ಬೋದು ಅಂತ ನಾನೇನ್ ಥಿಂಕ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಗೋಲ್ಡ್ ನ ಸೆಲ್ ಮಾಡ್ಬೇಕಂತ ಥಿಂಕ್ ಮಾಡ್ತಿದ್ದೀನಿ. ಬಟ್ ಇದು ಬೈ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ. ಸೊ ನಾನು ಹಂಗೆ ನಿಮ್ಗೆ ಹೇಳ್ತಿದ್ದೀನಿ ಏನಂತಂದ್ರೆ ಯಾವ ತರ ನಾನು ಥಿಂಕ್ ಮಾಡ್ತಿದ್ದೀನಿ ಈ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡುವಾಗ ಅಂತ. ಈಗ ಗೋಲ್ಡ್ ಆಯ್ತಾ, ಗೋಲ್ಡ್ ಆದ್ಮೇಲೆ ನೆಕ್ಸ್ಟ್ 1 ಲಕ್ಷದಲ್ಲಿ ನಾನು 20,000ನ ಈ ನ್ಯಾಸ್ಡ್ಯಾಕ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಮೊದಲು ನ್ಯಾಸ್ಡ್ಯಾಕ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಇದೆಯಲ್ವಾ, ಸೇಮ್ ಅದೇ ರೀತಿನೇ US ಅಲ್ಲಿ ಟೆಕ್ನಾಲಜಿ ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ನ್ಯಾಸ್ಡ್ಯಾಕ್ 100 ಅಂತ ಇದೆ. ಸೊ ಈ ನ್ಯಾಸ್ಡ್ಯಾಕ್ 100 ಅಂತಂದ್ರೆ ಏನಂತಂದ್ರೆ ಇದರಲ್ಲಿ US ಅಲ್ಲಿರೋ ಟಾಪ್ 100 ಟೆಕ್ ಕಂಪನಿಗಳಿದಾವೆ. ಅಂದ್ರೆ ಟೆಕ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಕಂಪನಿಗಳು ಕೆಲಸ ಮಾಡ್ತಿದವಲ್ವಾ, ಪ್ಯೂರ್ಲಿ ಆ ಕಂಪನಿಗಳು ಇದರಲ್ಲಿ ಇದಾವೆ. ಸೊ ನಾನು ಇದರಲ್ಲಿ ಲೈಕ್ US ಅಲ್ಲಿರೋ ಟೆಕ್ ಕಂಪನಿಗಳು ಮೇಲೆ ಹೋಗ್ತವೆ ಅಂತ ಪ್ರಿಡಿಕ್ಟ್ ಅಂತ ಮಾಡಿರ್ಲಿಲ್ಲ. ಲೈಕ್ ಆ ತರ ಸಿಚುವೇಶನ್ ಆ ಟೈಮಲ್ಲಿ ನೋಡಿದ್ರೆ ನನಗೆ ಹಂಗ ಅನಿಸ್ತಿತ್ತು. ನಾನು ಆ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾಕೆ ನ್ಯಾಸ್ಡ್ಯಾಕ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ. ಸೊ ನೀವು ಬೇಕಂದ್ರೆ ಆ ವಿಡಿಯೋನು ಕೂಡ ನೋಡ್ಬೋದು. ಸೊ ಈ ನ್ಯಾಸ್ಡ್ಯಾಕ್ ETF ನನಗೆ 6-7 ತಿಂಗಳಲ್ಲಿ ಬರೋಬ್ಬರಿ 34% ರಿಟರ್ನ್ ಕೊಟ್ಟಿದೆ. ಯಾಕೆ 34% ರಿಟರ್ನ್ ಕೊಟ್ಟಿದೆ ಗೊತ್ತಾ? ಸೊ ಇದಕ್ಕೆ ಮೇನ್ ರೀಸನ್ ಏನಂತಂದ್ರೆ, ಮೊದಲನೇ ರೀಸನ್ ಏನಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈಗ ನೀವು ಜಗತ್ತಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಕೂಡ ನಾವು ಈಗ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಲ್ಲ, ಏನೇ ಬೇಕಂದ್ರೂ ಕೂಡ ಚಾಟ್ GPT ನಲ್ಲಿ ಸರ್ಚ್ ಮಾಡ್ತೀವಿ, ಇಲ್ಲ ಕ್ಲೌಡ್ ಅಲ್ಲಿ ಸರ್ಚ್ ಮಾಡ್ತೀವಿ, ಇಲ್ಲ ಜೆಮಿನಿನಲ್ಲಿ ಸರ್ಚ್ ಮಾಡ್ತೀವಿ, ಇಲ್ಲಿ ಬೇರೆ ಯಾವುದೋ ಒಂದು AI ಟೂಲ್ ಅಲ್ಲಿ ಸರ್ಚ್ ಮಾಡ್ತೀವಲ್ವಾ. ಸೊ ಇಡೀ ಜಗತ್ತಿನಾದ್ಯಂತ ಇದೊಂಥರ ರೆವಲ್ಯೂಷನ್ ಆಗ್ತಿದೆ. ಯಾವ್ಯಾವ ಕಂಪನಿಗಳು AI ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದಾವಲ್ವಾ, ಆ ಎಲ್ಲಾ ಕಂಪನಿಗಳಿಗೂ ಕೂಡ ಒಳ್ಳೊಳ್ಳೆ ವ್ಯಾಲ್ಯೂಯೇಷನ್ ಕೂಡ ಸಿಗ್ತಿದೆ. ಮತ್ತೆ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾವಲ್ವಾ, ಲೈಕ್ ಆ ಕಂಪನಿಗಳಿಗೂ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗ್ತಿದೆ. ಲೈಕ್ ನೀವು ಎನ್ವಿಡಿಯಾ ಅಂತ ಕೇಳಿರ್ಬೋದು. ಎನ್ವಿಡಿಯಾ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $4.5 ಟ್ರಿಲಿಯನ್ ಗಿಂತ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಈ AI ಕಂಪನಿಗಳು ಏನು ಚಾಟ್ ಬಾಟ್ ನ ರೆಡಿ ಮಾಡ್ತಾವಲ್ವಾ, ಈ ಚಾಟ್ ಬಾಟ್ ನ ರೆಡಿ ಮಾಡ್ಬೇಕಂತಂದ್ರೆ ಇವುಗಳಿಗೆ ಚಿಪ್ ಬೇಕು. ಚಿಪ್ ನ ಯಾರು ಕೊಡ್ತಾರೆ? ಚಿಪ್ ನ ಡಿಸೈನ್ ಮಾಡಿ ಯಾರು ಕೊಡ್ತಾರೆ ಅಂತಂದ್ರೆ ಈ ಎನ್ವಿಡಿಯಾ ಕಂಪನಿನೇ ಕೊಡುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಆಗಿ US ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಿದೆ ಅಂತಂದ್ರೆ ನೀವು ಇಲ್ಲಿ ಗ್ರಾಫ್ ಅಲ್ಲಿ ಕೂಡ ನೋಡಬಹುದು. ಸೊ ಇಲ್ಲಿ ನ್ಯಾಸ್ಡ್ಯಾಕ್ ಅಂತ ನೀವು ನೋಡ್ತಿರ್ಬೋದು. ನ್ಯಾಸ್ಡ್ಯಾಕ್ ಲಾಸ್ಟ್ 1 ವರ್ಷದಲ್ಲಿ 41% ಅಪ್ರಾಕ್ಸಿಮೇಟ್ಲಿ 41% ರಿಟರ್ನ್ ಕೊಟ್ಟಿದೆ. ಯಾಕಂತಂದ್ರೆ ಮೇನ್ ಇದೇ ಕಾರಣಕ್ಕೇನೆ. ಸೊ ನಾವು ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ಅಕ್ಟೋಬರ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಓಕೆನಾ, ಸೊ ಅಕ್ಟೋಬರ್ ಟೈಮ್ ಇಂದ ನೀವು ಹಿಡಿದ್ರೆ ಅಕ್ಟೋಬರ್ ಟೈಮ್ ಇಂದನೂ ಕೂಡ ಲೈಕ್ ನೀವು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಆಲ್ಮೋಸ್ಟ್ 20% ನಮಗೆ ಈ ನ್ಯಾಸ್ಡ್ಯಾಕ್ ರಿಟರ್ನ್ ಕೊಟ್ಟಿದೆ. ಬಟ್ ನಾನು ನಿಮಗೆ ಏನ್ ಹೇಳಿದೆ, ನಮ್ಮ ಪೋರ್ಟ್ಫೋಲಿಯೋ 28% ರಿಟರ್ನ್ ಕೊಟ್ಟಿದೆ ಅಂತ ಹೇಳಿದೆ. ಯಾಕೆ 28% ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಅವಾಗಲೇ ಹೇಳ್ದಂಗೆ ನಾವು ನ್ಯಾಸ್ಡ್ಯಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ರುಪಿನ ಸೆಲ್ ಮಾಡ್ಬಿಟ್ಟು ಅವರು ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ US ದೇಶದ ಕರೆನ್ಸಿ ಯಾವ್ದು ಹೇಳಿ? ಡಾಲರ್. ಈಗ ನಮಗೆ ಡಾಲರ್ ವಿರುದ್ಧ ನಮ್ಮ ಕರೆನ್ಸಿ ಡಿಪ್ರಿಶಿಯೇಟ್ ಆಗ್ತಿದೆ. ಎಷ್ಟು ಡಿಪ್ರಿಶಿಯೇಟ್ ಆಗ್ತಿದೆ ನೀವೇ ಇಲ್ಲಿ ಗ್ರಾಫ್ ಅಲ್ಲಿ ನೋಡ್ತಿರ್ಬೋದು. ಲಾಸ್ಟ್ 1 ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ 9%, ಆಲ್ಮೋಸ್ಟ್ 10% ಡಿಪ್ರಿಶಿಯೇಟ್ ಆಗಿದೆ. ನೀವು ಅಕ್ಟೋಬರ್ ಇಂದ ಹಿಡಿದ್ರು ಕೂಡ, ಇಲ್ಲಿ ಅಕ್ಟೋಬರ್ ನಿಮಗೆ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ, 2025 ಅಕ್ಟೋಬರ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದು. ಅಕ್ಟೋಬರ್ ಇಂದ ಹಿಡಿದ್ರು ಕೂಡ ಇಲ್ಲಿವರೆಗೂ ಆಲ್ಮೋಸ್ಟ್ 7-8% ಡಿಪ್ರಿಶಿಯೇಟ್ ಆಗಿದೆ ನಮ್ಮ ರುಪಿ. ಸೊ ಅದು 20% US ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಿರೋದು, 7-8% ರುಪಿ ಡಿಪ್ರಿಶಿಯೇಟ್ ಆಗಿರೋದು. ಸೊ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 28% ಆಗುತ್ತಲ್ವಾ. ಸೊ ನಮ್ಮ ಸ್ಟಾಕ್ ಲೈಕ್ ಅಂದ್ರೆ ನಾವು ನ್ಯಾಸ್ಡ್ಯಾಕ್ ಅಲ್ಲಿ 20,000 ಇನ್ವೆಸ್ಟ್ ಮಾಡಿದ್ವಲ್ವಾ, ಇದು ಬರೋಬ್ಬರಿ 28% ಮೇಲೆ ಹೋಗಿದೆ. ಇದು ಎರಡನೇ ಸ್ಕ್ರಿಪ್ಟ್. ಮತ್ತೆ ಲೈಕ್ ಬರೀ ನ್ಯಾಸ್ಡ್ಯಾಕ್ ಅಷ್ಟೇ ಅಲ್ಲ, S&P 500 ಅಂತ ಬರುತ್ತೆ, ಬೇರೆ ಬೇರೆ ಲೈಕ್ ಇಂಡೆಕ್ಸ್ ಗಳೆಲ್ಲ ಬರ್ತವೆ. ಒಂದ್ ವೇಳೆ ನಿಮಗೆ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದ್ರು ತಿಳ್ಕೊಬೇಕಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಮೂರನೇ ಸ್ಕ್ರಿಪ್ಟ್ ಯಾವ್ದು ಅಂತಂದ್ರೆ, ಮೂರನೇ ಲೈಕ್ ಈಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಓಕೆನಾ, ನಾನು ಅದರಲ್ಲಿ ಮೊದಲನೇ ಸ್ಟಾಕ್ಸ್ ಯಾವ್ದು ಅಂತಂದ್ರೆ
ಲಾರ್ಜ್ ಕ್ಯಾಪ್ ಕಂಪ್ನಿ ಇದು, ಓಕೆನಾ. ವರುಣ್ ಬೆವರೇಜಸ್ ಅಂತ. ಈ ವರುಣ್ ಬೆವರೇಜಸ್ ಏನ್ ಮಾಡುತ್ತಂದ್ರೆ ಲೈಕ್ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವರುಣ್ ಬೆವರೇಜಸ್ ಅಲ್ಲೇನೆ ನಾನು ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ರೀಸನ್ ಏನಂತಂದ್ರೆ ಆ ಟೈಮಲ್ಲಿ ಇದು ಕಂಪ್ಲೀಟ್ಲಿ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತು, ಓಕೆನಾ. ಎಷ್ಟು ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತಂದ್ರೆ ನೀವು ಇಲ್ಲಿ ಇದನ್ನ ನೋಡ್ಬೋದು. ಏನಂತಂದ್ರೆ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ. ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿ. ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಚಾರ್ಟ್ ಹೋಗ್ಬಿಟ್ಟು ಪಿ ರೇಷೋ ಅಂತಿದೆಯಲ್ವಾ, ಪಿ ರೇಷೋ ಮೇಲೆ ಕ್ಲಿಕ್ ಮಾಡಿ. ಪಿ ರೇಷೋ ಮೇಲೆ ಕ್ಲಿಕ್ ಮಾಡಿ 3 years ಮೇಲೆ ಕ್ಲಿಕ್ ಮಾಡಿ ಅಕ್ಟೋಬರ್ 2025 ಹೋಗಿ, ನೀವು ಗೊತ್ತಾಗುತ್ತೆ. ಅಕ್ಟೋಬರ್ 2025 ನೀವು ನೋಡ್ತಿರ್ಬೋದು ಇಲ್ಲಿ ಈ ಕಂಪನಿಯ ಪಿ ರೇಷೋ ಕೇವಲ 50, 51, 52 ಇತ್ತು. ಯೂಶಲಿ ಈ ಕಂಪನಿಯ ಪಿ ಎಷ್ಟು ಇರ್ತಿತ್ತು ಅಂತಂದ್ರೆ 100, 90, 80 ಇರ್ತಿತ್ತು. ಬಟ್ ಒಂದೇ ಸರಿಗೆ ಇದು 45, 50 ಇರೋದ್ರಿಂದ ನನಗೇನು ಅನ್ಸ್ತಂತಂದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಚೀಪ್ ಆಗಿ ಸಿಗ್ತಿದೆಯಲ್ಲಪ್ಪ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ಬಟ್ ಒಂದ್ಸರಿ ಹಂಗೆ ಲೈಕ್ ಯೋಚನೆ ಮಾಡಿದೆ ನಾನು, ಯಾಕೆ ಈ ಕಂಪನಿ ಶೇರ್ ಪ್ರೈಸ್ ಕೆಳಗಡೆ ಬರ್ತಿದೆ ಅಂತ ಯೋಚನೆ ಮಾಡಿದಾಗ ಆ ಟೈಮಲ್ಲಿ ನನ್ಗೆ ಏನ್ ಗೊತ್ತಾಗಿತ್ತು ಅಂತಂದ್ರೆ ಲೈಕ್ ಈಗ ರಿಲಯನ್ಸ್ ಜಿಯೋ ಅವರು ಏನ್ ಮಾಡ್ತಿದಾರೆ ಅಂತಂದ್ರೆ ಈ ಕ್ಯಾಂಪಾ ಕೋಲಾ ಅಂತ ಒಂದು ಪ್ರಾಡಕ್ಟ್ ಬಿಡ್ತಿದಾರಲ್ವಾ, ನೀವು ಕೇಳಿರ್ಬೋದು. ಲೈಕ್ ಈಗ ಐ.ಪಿ.ಎಲ್ ಮ್ಯಾಚ್ ನಡೆಯುವಾಗೆಲ್ಲ ನೀವು ನೋಡ್ತಿರ್ಬೋದು ಕ್ಯಾಂಪಾ ಕೋಲಾದ್ದು ಅಡ್ವರ್ಟೈಸ್ಮೆಂಟ್ ಹೆವಿ ಮಾಡ್ತಿದ್ದಾರೆ. ಸೊ ಈ ಕ್ಯಾಂಪಾ ಕೋಲಾ ಬರ್ತಿರೋದ್ರಿಂದ ಈ ವರುಣ್ ಬೆವರೇಜಸ್ ಕಂಪನಿ ಏನ್ ಸೆಲ್ ಮಾಡುತ್ತಲ್ವಾ ಪ್ರಾಡಕ್ಟ್ ನ, ಲೈಕ್ 7up ಆಗಿರ್ಬೋದು, ಲೈಕ್ ಇವೆಲ್ಲ ಸ್ಟಿಂಗ್ ಆಗಿರ್ಬೋದು, ಇವನ್ನೆಲ್ಲ ಸೆಲ್ ಮಾಡುತ್ತಲ್ವಾ. ಸೊ ಇವ್ರಿಗೆ ಡೈರೆಕ್ಟ್ ಕಾಂಪಿಟೇಷನ್ ಬರುತ್ತೆ. ಇದರಿಂದ ಈ ವರುಣ್ ಬೆವರೇಜಸ್ ಕಂಪನಿಯ ರೆವಿನ್ಯೂ ಡೌನ್ ಆಗುತ್ತೆ ಅಂತೇಳಿ ಆ ಟೈಮಲ್ಲಿ ಈ ಕಂಪನಿಯ ವ್ಯಾಲ್ಯೂಯೇಷನ್ ಡಿರೇಟಿಂಗ್ ಮಾಡಿದ್ರು ಇನ್ವೆಸ್ಟರ್ಸ್. ಬಟ್ ನನಗೇನ್ ಅನ್ಸಿತ್ತು ಅಂತಂದ್ರೆ ಇದು ಆಲ್ರೆಡಿ ಹ್ಯೂಜ್ ಕಂಪನಿ ಇರೋದ್ರಿಂದ ಮತ್ತೆ ಇವರು ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಷನ್ ಕೂಡ ಮಾಡ್ತಿದ್ದಾರೆ. ಲೈಕ್ ಆಫ್ರಿಕಾದಲ್ಲಿ ಇವರು ತಮ್ಮ ಫುಟ್ ಪ್ರಿಂಟ್ ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಅದನ್ನೇ ಇಂಟರ್ನ್ಯಾಷನಲ್ ಸೇಲ್ಸ್ ಅಂತಾನು ಅಂತಾರೆ. ನೀವೇನಾದ್ರೂ ಈ ವರುಣ್ ಬೆವರೇಜಸ್ ಕಂಪನಿಯ ಕಾನ್ಕೋಲ್ ಮತ್ತೆ PPT ಓದಿದ್ರೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ಅವ್ರು ಹೆವಿಲಿ ಆಫ್ರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂಡಿಯಾ ಬಿಸ್ನೆಸ್ ಜೊತೆಗೇನೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೂಡ ಗ್ರೋ ಆಗ್ತಿರೋದ್ರಿಂದ ಸೊ ಇವ್ರಿಗೆ ಕಾಂಪಿಟೇಷನ್ ಬಂದ್ರು ಕೂಡ, ಕಾಂಪಿಟೇಷನ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಕಾಂಪಿಟೇಷನ್ ಬಂದ್ರು ಕೂಡ ಇವರು ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆಗೇನೆ ಗ್ಲೋಬಲ್ ಅಲ್ಲೂ ಕೂಡ ಎಕ್ಸ್ಪೆಂಡ್ ಮಾಡ್ತಿದಾರಲ್ವಾ. ಇದರಿಂದ ಈ ಬಿಸ್ನೆಸ್ ಮುಂದೆ ಗ್ರೋ ಆಗುತ್ತೆ ಅಂತ ನಾನು ಥಿಂಕ್ ಮಾಡಿಬಿಟ್ಟು ಆ ಕಂಪನಿನಲ್ಲಿ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಈ ಕಂಪನಿ ಲೈಕ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ಈ ಕಂಪನಿ ನಮಗೆ ಆಲ್ಮೋಸ್ಟ್ 21% ರಿಟರ್ನ್ ಕೊಟ್ಟಿದೆ. ಸೊ ಆ ಟೈಮಲ್ಲಿ ಲೋ ವ್ಯಾಲ್ಯೂಯೇಷನ್ ಇರೋ ಟೈಮಲ್ಲಿ ನಾನು ಎಂಟ್ರಿ ಆಗಿದ್ದೆ. ಮತ್ತೆ ಆ ಟೈಮಲ್ಲೇ ಯಾಕೆ ಎಂಟ್ರಿ ಆಗಿದ್ದೆ ಅಂತಂದ್ರೆ ಅಕ್ಟೋಬರ್ ಟೈಮ್ ಅಂದ್ರೆ ನಿಮಗೆ ನೆನಪಿರುತ್ತೆ, ಅದು ಚಳಿಗಾಲ, ಓಕೆನಾ. ಈ ಬೆವರೇಜಸ್ ಅಂದ್ರೆ ಲೈಕ್ 7up ಇವನ್ನೆಲ್ಲ ಯಾವ ಟೈಮಲ್ಲಿ ತಗೊಳ್ತಾರೆ ಜನ, ಎಲ್ಲರೂ ಬೇಸಿಗೆ ಟೈಮಲ್ಲಿ ತಗೊಳ್ತಾರಲ್ವಾ. ಸೊ ನೀವು ಇಲ್ಲಿ ಸಿಂಪಲ್ ಆಗಿರೋ ನಾನು ನಿಮಗೊಂದು ಟ್ರೆಂಡ್ ತೋರಿಸ್ತೀನಿ ಅಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ಕ್ವಾರ್ಟರ್ಲಿ ರಿಸಲ್ಟಿಗೆ ಬಂದ ತಕ್ಷಣ ನೀವು ಇಲ್ಲಿ ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್ ಕ್ವಾರ್ಟರ್ ಅಂತ ಎರಡು ಕಾಣ್ತಿರ್ಬೋದು, ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಈ ಕಂಪನಿಯ ನೀವು ಕ್ವಾರ್ಟರ್ಲಿ ರಿಸಲ್ಟ್ ನೋಡಿದ್ರೆ ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಸೇಲ್ಸ್ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂತಂದ್ರೆ ಮಳೆಗಾಲ ಚಳಿಗಾಲ ಇರುತ್ತಲ್ವಾ. ಮಳೆಗಾಲ ಚಳಿಗಾಲ ಇದ್ದಾಗ ಈ ಬೆವರೇಜಸ್ ಯಾರು ತಗೊಳ್ಳೋದಿಲ್ವಲ್ವಾ. ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಿರ್ತಾರೆ ಅಂತಂದ್ರೆ ಓ ಕಂಪನಿ ಗ್ರೋತ್ ಆಗ್ತಿಲ್ಲ, ಸೇಲ್ಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸೆಲ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ ಮಾರ್ಚ್ ನೆಕ್ಸ್ಟ್ ಕ್ವಾರ್ಟರ್ ಬರುತ್ತೆ. ಈಗ ನೋಡಿ ನೆಕ್ಸ್ಟ್ ಲೈಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಲೈಕ್ ಈ ಏಪ್ರಿಲ್ ಟು ಮಾರ್ಚ್ ಡಿಕ್ಲೇರ್ ಮಾಡಲ್ಲ, ಅವರು ಜಾನ್ವರಿ ಟು ಡಿಸೆಂಬರ್ ಡಿಕ್ಲೇರ್ ಮಾಡ್ತಾರೆ, ಓಕೆನಾ. ಈಗ ಆಲ್ರೆಡಿ ಅವರು Q1 ಲೈಕ್ ರಿಸಲ್ಟ್ ನ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಈಗ Q2 ರಿಸಲ್ಟ್ ಕೂಡ ಬರುತ್ತಲ್ವಾ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಥಿಂಕ್ ಮಾಡಿಬಿಟ್ಟು ನಾನು ಈ ಕಂಪನಿನಲ್ಲಿ ಎಂಟರ್ ಆಗಿದ್ದೆ. ಸೊ ಅದಕ್ಕೆ ಈ ಕಂಪನಿಗೆ ಆಲ್ಮೋಸ್ಟ್ ಅಲ್ಲಿ 21% ನಮ್ಮ ಪೋರ್ಟ್ಫೋಲಿಯೋದಲ್ಲಿ ರಿಟರ್ನ್ ಕೊಟ್ಟಿದೆ. ಮತ್ತೆ ಇನ್ ಡೀಟೇಲ್ ಆಗಿ ಈ ಕಂಪನಿಗಳದ್ದು ಕಾನ್ಕಾಲ್ ಅಲ್ಲಿ ಏನಾಗ್ತಿದೆ, ಲೈಕ್ ಕಂಪನಿಗಳು ಯಾವ ತರ ಗೈಡೆನ್ಸ್ ಕೊಡ್ತಿದ್ದಾರೆ, ಇದೆಲ್ಲ ನಿಮಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇದರಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇದು ಬಹಳ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಲಾಸ್ಟ್ ವಿಡಿಯೋ ನಾನು ROE ಬಗ್ಗೆ ಒಂದು 27 ನಿಮಿಷದ ವಿಡಿಯೋ ಮಾಡಿದಕ್ಕೆ ಸ್ವಲ್ಪ ಒಂದೆರಡು ಜನ ಕಮೆಂಟ್ ಮಾಡಿದ್ದಾರೆ, ಸರ್ ಇದು ತುಂಬಾ ಲಾಂಗ್ ಆಯ್ತು ಅಂತ. ಸೊ ಅದಕ್ಕೆ ನಿಮ್ಗೆ ಏನಾದ್ರು ವರುಣ್ ಬೆವರೇಜಸ್ ಬಗ್ಗೆ ಲೈಕ್ ಪರ್ಟಿಕ್ಯುಲರ್ ಆಗಿ ಬೇಕಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ ಆನ್ ಇಟ್. ಈಗ ನೆಕ್ಸ್ಟ್ ಇನ್ನೊಂದು ಎರಡನೇ ಕಂಪನಿ ಯಾವುದು ಅಂತಂದ್ರೆ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಿರ್ಬೋದು ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಮಗೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಇದು ಕೂಡ 20% ರಿಟರ್ನ್ ಕೊಟ್ಟಿದೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಸೊ ಇದರಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ರೀಸನ್ ಏನಂತಂದ್ರೆ ಲೋ ವ್ಯಾಲ್ಯೂಯೇಷನ್. ಈಗ ನಾವು ಯಾವ ರೀತಿ ಬೇರೆ ಬೇರೆ ಕಂಪನಿಗಳಲ್ಲಿ ಪಿ ರೇಷಿಯೋ ನೋಡ್ತೀವಲ್ವಾ, ಅದೇ ರೀತಿನೇ ಬ್ಯಾಂಕಿಂಗ್ ಕಂಪನಿಗಳಲ್ಲಿ ಮತ್ತೆ ಫೈನಾನ್ಷಿಯಲ್ ರಿಲೇಟೆಡ್ ಕಂಪನಿಗಳಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಪ್ರೈಸ್ ಟು ಬುಕ್ ರೇಷಿಯೋ ನೋಡ್ತೀವಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ PB ರೇಷಿಯೋ ಏನಿತ್ತಲ್ವಾ ಈ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು. ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ದು ಲೈಕ್ ನಾನು ಚಾರ್ಟಿಗೆ ಬಂದ್ಬಿಟ್ಟು ಲೈಕ್ ಈ ಕಂಪನಿ PB ರೇಷಿಯೋ ನೋಡಿದ್ರೆ ಅಕ್ಟೋಬರ್ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಕಂಪನಿ PB ರೇಷಿಯೋ 1.1 ಇತ್ತು. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಕಂಪನಿ ಹತ್ರ ₹100 ಬುಕ್ ವ್ಯಾಲ್ಯೂ ಇದೆ ಅಂತಂದ್ರೆ ಶೇರ್ ಪ್ರೈಸ್ ಕೂಡ ಅಷ್ಟಕ್ಕೆ ಟ್ರೇಡ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ ಅಂತಂದ್ರೆ ಇದು ಒಂಥರ ಫ್ರೀ ಆಗಿ ಸಿಗ್ತಿದೆಯಲ್ಲಪ್ಪ, ಲೈಕ್ ಎಷ್ಟು ಬುಕ್ ವ್ಯಾಲ್ಯೂ ಇದೆಯೋ ಅಷ್ಟೇ ಶೇರ್ ಪ್ರೈಸ್ ಇದೆ ಅಂತಂದ್ರೆ ಲೈಕ್ ಇದರಲ್ಲಿ ಏನು ರಿಸ್ಕೇ ಇಲ್ಲ ಅಂತೇಳಿ ಈ ಕಂಪನಿನಲ್ಲಿ ಎಂಟರ್ ಆಗಿದ್ದು. ಮತ್ತೆ ಇನ್ನೊಂದು ಈ ಕಂಪನಿನಲ್ಲಿ ಏನಾಗ್ತಿತ್ತು ಅಂತಂದ್ರೆ ಲೈಕ್ ಕಂಪನಿ ಅನ್ಸೆಕ್ಯೂರ್ಡ್ ಸೆಕ್ಟರ್ ಇಂದ
ಸೆಕ್ಯೂರ್ಡ್ ಸೆಕ್ಟರ್ಗೆ ಲೋನ್ ಕೊಡೋದನ್ನ ಇನ್ಕ್ರೀಸ್ ಮಾಡ್ತಾ ಇತ್ತು. ಮೊದಲು ಇವರು MFI ಸೆಗ್ಮೆಂಟ್ ಅಲ್ಲಿ ಲೋನ್ ಕೊಡ್ತಿದ್ರು. MFI ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ. ಈ ಸಂಘಗಳೆಲ್ಲ ಬರ್ತಾವಲ್ವಾ, ಧರ್ಮಸ್ಥಳ ಸಂಘ ಹಿಂಗೆಲ್ಲ ಬರ್ತಾವಲ್ವಾ, ಅವರೆಲ್ಲ ಹಳ್ಳಿಲಿ ಇರೋರಿಗೆಲ್ಲ ದುಡ್ಡು ಕೊಡ್ತಾರಲ್ವಾ, ಸಾಲ ಕೊಡ್ತಾರಲ್ವಾ, ಸೇಮ್ ಅದೇ ಸೆಕ್ಟರ್ ಅಲ್ಲಿ ಈ ಕಂಪನಿನೂ ಕೂಡ ಕೆಲಸ ಮಾಡ್ತಿತ್ತು. ಸೊ ಆ ಬುಕ್ ನ ಇವರು ಕಂಪ್ಲೀಟ್ಲಿ ಡ್ರಾಸ್ಟಿಕಲಿ ಕಡಿಮೆ ಮಾಡ್ತಾ ಬರ್ತಿದ್ದಾರೆ ಅಂತಂದ್ರೆ ಏನರ್ಥ ಅಂತಂದ್ರೆ ಈಗ ಈ ಕಂಪನಿ ಸೆಕ್ಯೂರ್ಡ್ ಬುಕ್ ನ ಮಾಡ್ತಿದೆ ಅಂತ. ಮತ್ತೆ ನಿಮಗೆ ಗೊತ್ತಿರಬಹುದು, ನಾನು ಆ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ 6-7 ತಿಂಗಳ ಹಿಂದೆ ಎಕ್ಸ್ಪ್ಲೇನ್ ಮಾಡುವಾಗ ಏನಂತಂದ್ರೆ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಲಾಸ್ಟ್ 1 ರಿಂದ 1.5 ವರ್ಷದಿಂದ ಲೈಕ್ ಡಿಪ್ರೆಸ್ ಕೂಡ ಆಗಿತ್ತು. ಅಂದ್ರೆ ಲೈಕ್ ತುಂಬಾ ಜನ ಸಾಲ ತಗೊಂಡ್ಬಿಟ್ಟು ಈ ಕಂಪನಿಗಳಿಗೆ ದುಡ್ಡನ್ನ ವಾಪಸ್ ಕೊಡ್ತಿದ್ದಿಲ್ಲ. ಇದರಿಂದ ಏನಾಗಿತ್ತು ಅಂತಂದ್ರೆ ಈ ಕಂಪನಿಗಳ ಪ್ರಾಫಿಟ್ಗೂ ಕೂಡ ಎಫೆಕ್ಟ್ ಆಗಿತ್ತು. ಸೊ ಈಗ ಇವರು ಈ ಮೈಕ್ರೋ ಫೈನಾನ್ಸ್ ಬುಕ್ ನ ಕಡಿಮೆ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಾಲನೇ ಕೊಡಲ್ಲ. ಲೈಕ್ ಮೊದಲು 20 ಜನಕ್ಕೆ ಸಾಲ ಕೊಡ್ತಿದ್ರೆ ಅಂದ್ರೆ ಈಗ ಅದನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. 9% 7% ಮಾಡಿದ್ದಾರೆ, ಅಥವಾ 10% ಏನೋ ಇದೆ. ಸೊ ಮೊದಲು 20% ಕೊಡ್ತಿದ್ದಾರೆ, 20 ಜನ ಕೊಡ್ತಿದ್ದಾರೆ ಅಂತಂದ್ರೆ ಈಗ 10 ಜನ ಕೊಡ್ತಿದ್ದಾರೆ. ಸೊ ಅಂದ್ರೆ ರಿಸ್ಕ್ ಕಡಿಮೆ ಆಗ್ತಾ ಬಂತಲ್ವಾ, ಇದು ಒಂದು ಫ್ಯಾಕ್ಟರ್ ಆಗಿತ್ತು. ಇನ್ನೊಂದು ಫ್ಯಾಕ್ಟರ್ ಏನಂತಂದ್ರೆ ಇವರು ಯೂನಿವರ್ಸಲ್ ಬ್ಯಾಂಕ್ ಆಗಿನೂ ಕೂಡ ಕನ್ವರ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು. ಯೂನಿವರ್ಸಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಈ ಕಂಪನಿಗಳ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ನಾನು ಹಿಂದಿನ ವಿಡಿಯೋದಲ್ಲೂ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನು ಕೂಡ ನೋಡಿ. ಸೊ ಓವರ್ ಆಲ್ ಆಗಿ ನಮ್ಮ ಈ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಮಗೆ 20% ರಿಟರ್ನ್ ಕೊಟ್ಟಿದೆ. ಮತ್ತೆ ಖುದ್ದು ಅವರೇ ಕಾಲ್ ಅಲ್ಲೂ ಕೂಡ ಹೇಳ್ತಿದ್ದಾರೆ ಏನಂತಂದ್ರೆ ಲೈಕ್ ನಾನು ನಿಮಗೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಹೋಗ್ಬಿಟ್ಟು ಗೈಡೆನ್ಸ್ ಅಂತ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಗೈಡೆನ್ಸ್ ಅಂತ ಸರ್ಚ್ ಮಾಡ್ತೀನಿ. ಗೈಡೆನ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲೇ ಹೇಳ್ತಿದ್ದಾರೆ ಏನಂತಂದ್ರೆ ವಿ ರಿಮೇನ್ ಅಲೈನ್ ಟು ಅವರ್ ಸ್ಟ್ಯಾಂಡರ್ಡ್ ಅಡ್ವಾನ್ಸ್ಡ್ ಗ್ರೋತ್ ಗೈಡ್ ಆಫ್ 20% ಪ್ಲಸ್ ಇಯರ್ ಆನ್ ಇಯರ್ ಸಪೋರ್ಟೆಡ್ ಬೈ ಇಂಪ್ರೂವ್ಡ್ ಡಿಸ್ಬರ್ಸ್ಮೆಂಟ್. ಥ್ಯಾಂಕ್ ಯು. ಅಂದ್ರೆ ಲೈಕ್ ಅವ್ರು 20% ಲೋನ್ ಬುಕ್ ನ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಬುಕ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಲೈಕ್ ಜಾಸ್ತಿ ಜನಕ್ಕೆ ಲೋನ್ ಕೊಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಕಲೆಕ್ಟ್ ಆಗುತ್ತೆ, ಇದರಿಂದ ಪ್ಯಾಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಓವರ್ ಆಲ್ ಆಗಿ ಕಂಪನಿ ಕೂಡ ಗ್ರೋತ್ ಆಗುತ್ತೆ ಅಂತ ನಾನು ಇದ್ರ ಮೇಲೆ ಬೆಟ್ ಮಾಡ್ತಿರೋದು. ಮತ್ತೆ ಇದು ಒಂಥರ ಸ್ಟ್ರಾಂಗೆಸ್ಟ್ ಕಂಪನಿ ಕೂಡ ನನ್ಗೆ ಅನ್ಸುತ್ತೆ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. ಮತ್ತೆ ಏನಾದ್ರು ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆದ್ರೆ ಲೈಕ್ IDFC ಬ್ಯಾಂಕ್ ನಲ್ಲಿ ರೀಸೆಂಟ್ ಅಲ್ಲಿ ಸ್ಕ್ಯಾಮ್ ಗೀಮ್ ಎಲ್ಲ ಆಯ್ತಲ್ವಾ, ಸೊ ಆತರ ಎಲ್ಲ ಆದ್ರೆ ಇದ್ರ ಬಗ್ಗೆ ಆತರ ಮಾತಾಡಕ್ಕಾಗಲ್ಲ ಒಳ್ಳೆ ಕಂಪನಿ ಅಂತ. ಬಟ್ ಆಸ್ ಆಫ್ ನಾವು ಆತರ ಏನು ಕಾಣಿಸ್ತಿಲ್ಲ. ಮತ್ತೆ ಮ್ಯಾನೇಜ್ಮೆಂಟ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಇಟ್ಸ್ ಅ ಗುಡ್ ಬೆಟ್ ಫಾರ್ ಲಾಂಗ್ ಟರ್ಮ್ ಅಂತ ನನ್ಗೆ ಅನ್ಸುತ್ತೆ. ಬಟ್ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಕರೆಕ್ಟಾಗಿ ರಿಸರ್ಚ್ ಮಾಡಿ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಫೈನಾನ್ಷಿಯಲ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮಗೆ ಅರ್ಥ ಆದ್ರೆ ನಿಮಗೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಆ ತರ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ. ನಾನು ಹೇಳ್ತಿದ್ದೀನಿ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇನ್ನೊಂದು 3ನೇ ಸ್ಟಾಕ್ ಯಾವುದು ಅಂತಂದ್ರೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಕಂಪನಿ ಇದೆ. ಆಕ್ಚುಲಿ ಇದು ಸ್ಮಾಲ್ ಕ್ಯಾಪ್ ಕಂಪನಿ, ಓಕೆನಾ. ಈ ಕಂಪನಿನಲ್ಲಿ ನಾವು 15,000 ಟೋಟಲ್ ಆಗಿ ಇನ್ವೆಸ್ಟ್ ಮಾಡಿದ್ವಿ. ಈ ಕಂಪನಿ ಆಕ್ಚುಲಿ ನಾವು ಅನ್ಕೊಂಡಂಗೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇದು ನಮ್ಮ ಪೋರ್ಟ್ಫೋಲಿಯೋದಲ್ಲಿ -2% ರಿಟರ್ನ್ ಕೂಡ ಕೊಟ್ಟಿದೆ. ಸಿಂಪಲ್ ಆಗಿ ನಿಮಗೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಬಗ್ಗೆ ಹೇಳೋದಾದ್ರೆ ಈ ಕಂಪನಿ ಕೋಲ್ಕತ್ತಾದಲ್ಲಿ ಆಪರೇಟ್ ಮಾಡುತ್ತೆ. ಮತ್ತೆ ಲೈಕ್ ಈ ಕಂಪನಿ ಮೇನ್ ಬಿಸ್ನೆಸ್ ಮಾಡಲ್ ಏನಂತಂದ್ರೆ ಪ್ಯಾಥಾಲಜಿ ಮತ್ತೆ ರೇಡಿಯೋಲಜಿ ಅಂತ. ಸೊ ನಿಮಗೆ ಪ್ಯಾಥಾಲಜಿ ರೇಡಿಯೋಲಜಿ ಅಂದ್ರೆ ಏನಂತ ಸಿಂಪಲ್ ಆಗಿ ಗೊತ್ತಾಗಬೇಕಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತಾನೆ ಒಂದು ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಈ ಕಂಪನಿ ಯಾಕೆ ಮೇಲೆ ಹೋಗ್ತಿಲ್ಲ ಅಂತಂದ್ರೆ ಈ ಕಂಪನಿ ಪ್ರಾಬ್ಲಮ್ ಏನಂತ ಹೇಳ್ತೀನಿ ಕೇಳಿ. ಲೈಕ್ ಫಸ್ಟ್ ಆಫ್ ಆಲ್ ಈ ಕಂಪನಿನಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ ಈ ಕಂಪನಿನ ರಿಸರ್ಚ್ ಮಾಡುವಾಗ ನಾನು ಪಿಯರ್ ಟು ಪಿಯರ್ ಅನಾಲಿಸಿಸ್ ಕೂಡ ಮಾಡ್ತಿದ್ದೆ, ಓಕೆನಾ. ಪಿಯರ್ ಟು ಪಿಯರ್ ಅನಾಲಿಸಿಸ್ ಅಂದ್ರೆ ಏನಂತಂದ್ರೆ ಈಗ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪನಿ ಇದೆಯಾ, ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಇದೇ ಕಂಪನಿ ತರ ಬಿಸ್ನೆಸ್ ಮಾಡೋ ಇನ್ನೊಂದು ಕಂಪನಿಗಳು ಇರ್ತಾವಲ್ವಾ, ಆ ಕಂಪನಿಗಳನ್ನ ಹೋಗಿ ನಾನು ಅನಾಲಿಸಿಸ್ ಮಾಡಿದ್ದೆ. ಅದರಲ್ಲಿ ನನಗೆ ಮೇನ್ ಆಗಿ ಕಂಡಿದ್ದು ಯಾವುದು ಅಂತಂದ್ರೆ ವಿಜಯ ಡಯಾಗ್ನೋಸ್ಟಿಕ್ಸ್ ಅಂತ. ವಿಜಯ ಡಯಾಗ್ನೋಸ್ಟಿಕ್ಸ್ ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೊಂದು 2 to 3 ಟೈಮ್ಸ್ ದೊಡ್ಡ ಕಂಪನಿ, ಓಕೆನಾ. ಅವಾಗ ನಾನೇನು ಯೋಚನೆ ಮಾಡಿದೆ ಅಂತಂದ್ರೆ ಈಗ ಇದು ಚಿಕ್ಕ ಕಂಪನಿ ಇದೆಯಲ್ವಾ, ಇದು ಕೂಡ ವಿಜಯ ಡಯಾಗ್ನೋಸ್ಟಿಕ್ಸ್ ಆಗ್ಬೋದು ಮುಂದೆ ಒಂದಿನ ಅಂತೇಳಿ ನಾನು ಈ ಲೈಕ್ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಮತ್ತೆ ಲೈಕ್ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅವ್ರ ಕಾನ್ಕಾಲ್ ಅಲ್ಲಿ ಅವ್ರ CEO ಆಗಿರ್ಬೋದು, ಅವರ ಚೇರ್ಮನ್ ಆಗಿರ್ಬೋದು, ಈಗ ನಾವು ಹೊಸ ಸೆಂಟರ್ ನ ಓಪನ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಲೈಕ್ ಅದು ಈಗ ಚಿಕ್ಕ ಕಂಪನಿ ಅಂತ ಹೇಳಿದ್ನಲ್ವಾ ನಾನು, ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈಗ ದೊಡ್ಡ ಕಂಪನಿ ಆಗ್ಲಿಕ್ಕೆ ನಾವು ಜಾಸ್ತಿ ಸೆಂಟರ್ ಗಳನ್ನ ಓಪನ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೇನೆ ರೀಸೆಂಟ್ ಆಗಿ ಏನಾಗ್ತಿದೆ ಅಂತಂದ್ರೆ ಈಗ ಹೊಸ ಸೆಂಟರ್ ಗಳನ್ನ ಓಪನ್ ಮಾಡ್ತಿರೋದ್ರಿಂದ ಅವು ಪ್ರಾಫಿಟಬಿಲಿಟಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ. ಈಗ ನೀವು ಯಾವ್ದೋ ಒಂದು ಶಾಪ್ ಹಾಕಿದಿರಿ ಅಂತಂದ್ರೆ ಫಸ್ಟ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಪ್ರಾಫಿಟ್ ಆಗ್ಬಿಡುತ್ತಾ, ಇಲ್ಲ ತಾನೆ. ಸೊ ನೀವು ರಾ ಮೆಟೀರಿಯಲ್ ತಂದ್ರೆ ಖರ್ಚಾಗಿರ್ಬೋದು, ಎಂಪ್ಲಾಯ್ ಖರ್ಚಾಗಿರ್ಬೋದು, ಇದೆಲ್ಲ ಹೋಗ್ಬೇಕಂತಂದ್ರೆ ಒಂದು ವರ್ಷ ಅಥವಾ 6 ತಿಂಗಳು, 1.5 ವರ್ಷ 2 ವರ್ಷ ಆಗುತ್ತಲ್ವಾ. ಸೇಮ್ ಅದೇ ರೀತಿನೇ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕೂಡ ಈ ಡಯಾಗ್ನೋಸ್ಟಿಕ್ ಸೆಂಟರ್ ನ ಓಪನ್ ಮಾಡಿದ ತಕ್ಷಣ ಅವು ಕಂಪ್ಲೀಟ್ಲಿ ಪ್ರಾಫಿಟಬಲ್ ಆಗಲ್ಲ. ಅವು ಬ್ರೇಕ್ ಇವನ್ ಆಗ್ಲಿಕ್ಕೆ 1 ವರ್ಷ 9 ತಿಂಗಳೆಲ್ಲ ಹಿಡಿತೆ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ ಓವರ್ ಆಲ್ ಬಿಸ್ನೆಸ್ ಅಲ್ಲಿ ಆಪರೇಟಿಂಗ್ ಮಾರ್ಜಿನ್ ಏನಿರುತ್ತಲ್ವಾ ಅದು ಕೆಳಗಡೆ ಬರ್ತಿದೆ. ಮೊದಲು 34% 35% ಎಲ್ಲ ಇತ್ತು. ನೀವು ಇಲ್ಲಿ ಸಿಂಪಲ್ ಆಗಿ ಸ್ಕ್ರೀನರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ಈ ಕಂಪನಿ ಆಪರೇಟಿಂಗ್ ಮಾರ್ಜಿನ್ 33% 34% ಎಲ್ಲ ಇತ್ತು, ಓಕೆನಾ. ಈಗ ರೀಸೆಂಟ್ ಆಗಿ ಏನಾಗ್ತಿದೆ ಅಂತಂದ್ರೆ ನೀವು 2026 ರಿಸಲ್ಟ್ ನೋಡ್ತಿರ್ಬೋದು, ಇದು 2% ಕಡಿಮೆ ಆಗ್ಬಿಟ್ಟು 31% ಆಗಿದೆ. ಅದೇ ರೀತಿನೇ ಪ್ಯಾಟ್ ಕೂಡ ಕಡಿಮೆ ಆಗ್ತಾ ಅಂದ್ರೆ ಲೈಕ್ ಪ್ಯಾಟ್ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ. ಪ್ಯಾಟ್ ಮಾರ್ಜಿನ್ ಅಂತಂದ್ರೆ ಪ್ಯಾಟ್ ಪರ್ಸೆಂಟೇಜ್ ಲೈಕ್
ಪ್ಯಾಟ್ ಪರ್ಸೆಂಟೇಜ್ ಅಲ್ಲ, ಪ್ಯಾಟ್ ಮಾರ್ಜಿನ್ ಅಂತ ಹೇಳಿ ಕರೀತಾರೆ. ಪ್ಯಾಟ್ ಮಾರ್ಜಿನ್ ಅಂತಂದ್ರೆ ಏನಂತಂದ್ರೆ ಈ ಮೊದಲು ಪ್ಯಾಟ್ ಮಾರ್ಜಿನ್ ಈ ಕಂಪನಿದು 13%, 14%, 12% ಎಲ್ಲ ಇತ್ತು. ಓಕೆನಾ. ಈಗ ಏನಾಗಿದೆ ಅಂತಂದ್ರೆ ಈ ಪ್ಯಾಟ್ ಮಾರ್ಜಿನ್, ಪ್ಯಾಟ್ ಪ್ರಾಫಿಟ್ ಮಾರ್ಜಿನ್ 10% ಗೆ ಕಡಿಮೆ ಆಗಿದೆ. ಈ ಪ್ರಾಫಿಟ್ ಮಾರ್ಜಿನ್ ಏನಂತಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ಕಂಪನಿ 100 ರೂಪಾಯಿ ಸೇಲ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ 100 ರೂಪಾಯಿ ಸೇಲ್ಸ್ ಆದ್ರೆ ರಾ ಮಟೀರಿಯಲ್ ಕಾಸ್ಟ್, ಲೈಕ್ ಎಂಪ್ಲಾಯ್ ಕಾಸ್ಟ್, ಇಂಟ್ರೆಸ್ಟ್ ಕಟ್ಟೋದಾದ್ರೆ ಇಂಟ್ರೆಸ್ಟ್, ಟ್ಯಾಕ್ಸ್ ಕಟ್ಟಿ ಎಲ್ಲ ಕೆಳಗಡೆ ಉಳಿತಲ್ವಾ. ಸೊ ಅದನ್ನೇ ಪ್ರಾಫಿಟ್ ಅಂದ್ರೆ ಲಾಭ ಅಂತ ಹೇಳಿ ಕರೀತಾರೆ. ಮೊದಲು ಇದು 100 ರೂಪಾಯಿ ಸೇಲ್ಸ್ ಮಾಡಿದ್ರೆ 12, 13, 14 ರೂಪಾಯಿ ಪ್ಯಾಟ್ ಮಾಡ್ತಿತ್ತು, ಅಂದ್ರೆ ಲಾಭ ಮಾಡ್ತಿತ್ತು. ಈಗ ಅದು ಕಡಿಮೆ ಆಗ್ಬಿಟ್ಟು 10 ರೂಪಾಯಿ, 11 ರೂಪಾಯಿ ಆಗ್ತಿದೆ. ಅಂದ್ರೆ ಮೊದಲು ಕಂಪೇರ್ ಮಾಡಿದ್ರೆ ಈಗ ಕೆಳಗಡೆ ಕಡಿಮೆ ಬರ್ತಿದೆ ಅಲ್ವಾ. ಸೊ ಅದಕ್ಕೆ ಜನ ಯಾವ ತರ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ ಇದು ಪ್ರಾಫಿಟೇಬಲ್ ಅಬಿಲಿಟಿ ಕಂಪನಿ ಆಗ್ತಿಲ್ಲ, ಸೊ ಲಾಸ್ ಮೇಕಿಂಗ್ ಕಂಪನಿ ಆಗಿ ಕನ್ವರ್ಟ್ ಆಗ್ತಿದೆ ಅಂತೇಳಿ ಜನಗಳೆಲ್ಲ ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲ ಥಿಂಕ್ ಮಾಡಿ ಇದನ್ನ ಸೆಲ್ ಮಾಡ್ತಾ ಬರ್ತಿದ್ದಾರೆ. ಅಂದ್ರೆ ಲೈಕ್ ಈ ಕಂಪನಿ ಶೇರ್ ಪ್ರೈಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಶೇರ್ ಪ್ರೈಸ್ ಕೂಡ ಮೇಲೇನೆ ಹೋಗಿಲ್ಲ. ಸೊ ಲಾಸ್ಟ್ 6 ಮಂತ್ ನೋಡಿದ್ರೆ ಲೈಕ್ ಎಲ್ಲಿದೆ ಅದೇ ರೇಂಜ್ ಅಲ್ಲಿ ಇದೆ. ಬಟ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಮೇನ್ ಆಗಿ ಏನ್ ಹೇಳ್ತಿದೆ ಅಂತಂದ್ರೆ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ, ಅವರು ಈಗ ನಾವು ಹೊಸ ಸೆಂಟರ್ ನ ಓಪನ್ ಮಾಡ್ತಿದೀವಲ್ವಾ, ಈ ಹೊಸ ಸೆಂಟರ್ ನ ಓಪನ್ ಮಾಡ್ತಿರೋದ್ರಿಂದ ನಮ್ಮ ಪ್ಯಾಟ್ ಮಾರ್ಜಿನ್ ಮತ್ತೆ ಆಪರೇಟಿಂಗ್ ಮಾರ್ಜಿನ್ ಕೆಳಗಡೆ ಬರ್ತಿದೆ. ಬಟ್ ಒನ್ಸ್ ನಾವು 2-3 ವರ್ಷ ಆದ್ಮೇಲೆ ಇವೆಲ್ಲ ಸೆಂಟರ್ಸ್ ಗಳು ಈಗೇನು ಓಪನ್ ಮಾಡ್ತಿದೀವಲ್ವಾ, ಇವು ನಿಧಾನಕ್ಕೆ ಮೆಚೂರ್ ಆಗ್ತಾ ಬರ್ತವೆ. ಮೆಚೂರ್ ಆಗೋದಂತಂದ್ರೆ ಏನಂತಂದ್ರೆ ಬ್ರೇಕ್ ಇವನ್ ಮುಡ್ತವೆ. ಬ್ರೇಕ್ ಇವನ್ ಅಂತಂದ್ರೆ ಏನಂತಂದ್ರೆ ಈಗ ನೀವು ಓಪನ್ ಮಾಡಿದಿರಲ್ವಾ, ಇವು ಸ್ವಲ್ಪ ಅಟ್ಲೀಸ್ಟ್ ಪ್ರಾಫಿಟಬಿಲಿಟಿ ಆಗ್ಲಿಕ್ಕೆ 1 ವರ್ಷನಾದ್ರೂ ಬೇಕಲ್ವಾ. ಸೊ ಈಗ ಆ ಟೈಮ್ ಹಿಡಿತಿದೆ, ಅದಕ್ಕೆ ನಮ್ಗೆಲ್ಲ ಇದು ಲಾಸಸ್ ನ ಇದೇ ಕನ್ಸ್ಯೂಮ್ ಮಾಡ್ತಿದೆ. ಬೇರೆ ಕಡೆಯಿಂದ ಬರೋ ಪ್ರಾಫಿಟ್ ನೆಲ್ಲೂ ಕೂಡ ಈ ಎಕ್ಸಿಸ್ಟಿಂಗ್ ಅಂದ್ರೆ ಹೊಸದಾಗಿ ಓಪನ್ ಮಾಡಿರೋ ಸೆಂಟರ್ಸ್ ಗಳೆಲ್ಲ ಕನ್ಸ್ಯೂಮ್ ಮಾಡ್ತಿದ್ದಾವೆ. ಒನ್ಸ್ ಇವು ಮೆಚೂರ್ ಆದ್ಮೇಲೆ ಅಂದ್ರೆ 1 ವರ್ಷ 2 ವರ್ಷ ಕಳೆದ್ಮೇಲೆ ಇವುಗಳು ಕೂಡ ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಅವಾಗ ನಮ್ಮ ಪ್ರಾಫಿಟ್ ಮಾರ್ಜಿನ್, ಆಪರೇಟಿಂಗ್ ಮಾರ್ಜಿನ್ ಇನ್ಕ್ರೀಸ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೆ ಗೈಡೆನ್ಸ್ ಕೂಡ ಅವರು ಮೊದಲಿಂದ ಏನ್ ಹೇಳ್ತಿದ್ದಾರೆ ಅದನ್ನೇ ಹೇಳ್ತಿದ್ದಾರೆ. ಮೊದಲಿಂದ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರು, ನಾನು ನಿಮಗೆ ಸಿಂಪಲ್ ಆಗಿ ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ನ ತೆಗೆದ್ಬಿಟ್ಟು ಗೈಡೆನ್ಸ್ ಅಂತ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಗೈಡೆನ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ. ಲೈಕ್ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ 15% ಗೈಡೆನ್ಸ್, ರೆವಿನ್ಯೂ ಗೈಡೆನ್ಸ್ 15% ಅಂತಂದೇ ಹೇಳ್ತಿದ್ದಾರೆ. ಲೈಕ್ ಇವನ್ ಇದು ರಿತು ಮಿತ್ತಲ್ ಅಂತ ಇದ್ದಾರಲ್ವಾ, ಇವರೇ ಸಿಇಒ, ಇವರು ಯಾರೋ ಕೇಳಿರೋ ಕ್ವಶನ್ಗೆ 15% ರೆವಿನ್ಯೂ ಹೋಗ್ತಾ ಹೋಗ್ತಾ ಗ್ರೋತ್ ಆಗುತ್ತೆ ಅಂತ ಕೇಳಿದಕ್ಕೆ ಎಸ್ ಅರೌಂಡ್ 15% ಅಂತಂದೇ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಲೈಕ್ ಇವರು ಈಗ ನಾನು ಮಾರ್ಜಿನ್ ಹೇಳಿದ್ನಲ್ವಾ ನಿಮಗೆ, ಮಾರ್ಜಿನ್ ಈಗ 31%, 32% ಇದೆ. ಬಟ್ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ನಿಮಗೆ ಇಲ್ಲಿ ಸರ್ಚ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಇಲ್ಲೇ ನೋಡಿ, ಎಬಿಟಾ ಮಾರ್ಜಿನ್ ಅಂತ ಇದೆಯಲ್ವಾ, ಎಬಿಟಾ ಮಾರ್ಜಿನ್ ಈಗ 33 ಇಂದ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ, 31ಗೆ ಈ ಇಯರ್ ಕೆಳಗಡೆ ಬಂದಿದೆ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ 37%ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. 37% ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಬಿಟಾ ಏನಾದ್ರು ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಪ್ಯಾಟ್ ಮಾರ್ಜಿನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ಯಾಟ್ ಮಾರ್ಜಿನ್ ಏನಾದ್ರು ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ EPS ಕೂಡ ಇನ್ಕ್ರೀಸ್ ಆಗುತ್ತೆ. EPS ಇನ್ಕ್ರೀಸ್ ಆದ್ರೆ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಆಗ್ಬಿಟ್ಟು, ಎಕ್ಸ್ಪೆನ್ಷನ್ ಆಗ್ಬಿಟ್ಟು ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ನನಗೆ ಇದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಓಕೆನಾ. ಯಾವ ರೀತಿ ಈ ಪ್ಯಾಟ್ ಇಯರ್ ಆನ್ ಇಯರ್ ಜಾಸ್ತಿ ಗ್ರೋತ್ ಆಗೋದ್ರಿಂದ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದೇ ರೀತಿನೇ ಈ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗೋದ್ರಿಂದ ಶೇರ್ ಪ್ರೈಸ್ ಯಾವ ರೀತಿ ಮೇಲೆ ಹೋಗುತ್ತೆ ಅಂತ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಟೈಟಲ್ ಯಾವ ತರ ಇರುತ್ತೆ ಅಂತಂದ್ರೆ, ಶೇರ್ ಪ್ರೈಸ್ ಹೆಂಗ್ ಮೇಲೆ ಹೋಗುತ್ತೆ ಅಂತ ನಮಗೆ ಗೊತ್ತಾಗಬೇಕಲ್ವಾ. ನಾವೇನು ಅನ್ಕೊಂಡ್ಬಿಟ್ಟಿದೀವಿ, ಶೇರ್ ಪ್ರೈಸ್ ಮೇಲೆ ಹೋಗೋದ್ರಿಂದ ಲೈಕ್ ಈ ಶೇರ್ ಪ್ರೈಸ್, ಶೇರ್ನ ವ್ಯಾಲ್ಯೂ 300 ರೂಪಾಯಿ ಇರೋದು 320 ರೂಪಾಯಿ, 350 ರೂಪಾಯಿ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಬಿಹೈಂಡ್ ದ ಸೀನ್ ಏನಿರುತ್ತೆ ಅಂತಂದ್ರೆ, ಒಂದು ಪ್ಯಾಟ್ ಮಾರ್ಜಿನ್ ಗ್ರೋತ್ ಆಗ್ತಿರುತ್ತೆ, ಅಥವಾ ಲೈಕ್ EPS ಗ್ರೋತ್ ಆಗ್ತಿರುತ್ತೆ, ಇಲ್ಲ ವ್ಯಾಲ್ಯೂಯೇಷನ್ ಎಕ್ಸ್ಪಾನ್ಷನ್ ಆಗ್ತಿರುತ್ತೆ. ಲೈಕ್ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಲೈಕ್ ಇವರು ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಲಾಂಗ್ ಟರ್ಮ್ ಅವ್ರು ಏನ್ 15% ಗ್ರೋತ್ ಆಗ್ಬೇಕಂತ ಅನ್ಕೊಂಡಿದ್ರಲ್ವಾ, ಸೊ ಅದರಿಂದ ಲೈಕ್ ನಾವು ಅಷ್ಟು ಗ್ರೋ ಆಗೇ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಏನ್ ಬರುತ್ತೆ ಅಂತಂದ್ರೆ, ಈಗ ಯಾವ್ದಾದ್ರು ನೀವು ಇಂಡಿವಿಜುವಲ್ ಕಂಪ್ನಿನ ಅನಾಲಿಸಿಸ್ ಮಾಡ್ತೀರಾ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ಕಂಪ್ನಿನ ಈಗ 1 ವರ್ಷದಿಂದ 3 ತಿಂಗಳು 4 ತಿಂಗಳಿಂದ ನೋಡ್ತಾ ಬರ್ತಿರ್ತೀರಲ್ವಾ, ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರ್ತೀರ ನೀವು. ಅಟ್ಯಾಚ್ಮೆಂಟ್ ಆದಾಗ ಏನಾಗುತ್ತೆ ಅಂತಂದ್ರೆ, ಈಗ ಮ್ಯಾನೇಜ್ಮೆಂಟ್ ಈಗ ನಾನೇನಾದ್ರು ನನ್ನ ಲೈಫ್ ಬಗ್ಗೆ ಕೇಳಿದ್ರೆ, ನೀನ್ ಲೈಫಲ್ಲಿ ಮುಂದೆ ಏನ್ ಮಾಡ್ತೀಯ ಅಂತಂದ್ರೆ, ನಾನು ಚೆನ್ನಾಗಿ ದುಡಿತೀನಿ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಲ್ವಾ. ಸೊ ಈ ಕಂಪನಿಗಳು ಕೂಡ ಅದನ್ನ ಹೇಳ್ತಾರೆ, ಏನಂತಂದ್ರೆ ನಾವು ಗ್ರೋತ್ ಆಗೇ ಆಗ್ತೀವಿ ಅಂತ. ಬಟ್ ಅದನ್ನ ರ್ಯಾಷನಲ್ ಆಗಿ ನೋಡ್ಬೇಕಲ್ವಾ. ಸೊ ನೀವು ಕೂಡ ಅನಾಲಿಸಿಸ್ ಮಾಡ್ತೀರಾ ಈ ಕಂಪನಿನ ಅಂತಂದ್ರೆ ರ್ಯಾಷನಲ್ ಆಗಿ ನೋಡಿ. ಸೊ ಈಗ ನಾನೀಗ ಆಲ್ರೆಡಿ ಇದನ್ನ ಒಂದು 7-8 ತಿಂಗಳಿಂದ ನೋಡ್ತಿರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಬಟ್ ನೆಕ್ಸ್ಟ್ 2-3 ಕ್ವಾರ್ಟರ್ಲ್ಲೂ ಕೂಡ ಇದೇ ರೀತಿ ಆದ್ರೆ ಸೊ ಕಾನ್ಫಿಡೆನ್ಸ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಅವಾಗ ಲೈಕ್ ನಾವು ಇದನ್ನ ಇಟ್ಕೋಬೇಕೋ ಬೇಡೋ ಅಂತ ಥಿಂಕ್ ಮಾಡಕ್ ಬರುತ್ತೆ. ಇನ್ನು 4ನೇ ಕಂಪನಿ ಯಾವುದು ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ. ಇನ್ಸೆಕ್ಟಿಸೈಡ್ ಇಂಡಿಯಾದಲ್ಲಿ ಟೋಟಲ್ 1 ಲಕ್ಷದಲ್ಲಿ 15,000 ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಇದು ಒಂಥರ ಸ್ಮಾಲ್ ಕ್ಯಾಪ್ ಕಂಪನಿನೇ. ಓಕೆನಾ. ಇದು ಸ್ಮಾಲ್ ಕ್ಯಾಪ್ ಕಂಪನಿನೇ. ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಮತ್ತೆ ಹರ್ಬಿಸೈಡ್ಸ್ ಮತ್ತೆ ಗ್ರೋತ್ ರೆಗ್ಯುಲೇಟರ್ಸ್ ನ ಸೆಲ್ ಮಾಡುತ್ತೆ. ಈ ಕಂಪನಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಸ್ಟ್ 7 ತಿಂಗಳಲ್ಲಿ ಹೇಳ್ಬೇಕಂತಂದ್ರೆ ರಿಟರ್ನ್ ಕೊಟ್ಟಿಲ್ಲ. ಓಕೆನಾ. ಇದು ರಿಟರ್ನ್ ಕೊಡೋದು ಬಿಡಿ, -2% ರಿಟರ್ನ್ ಕೊಟ್ಟಿದೆ ನಮಗೆ ಇನ್ಸೆಕ್ಟಿಸೈಡ್ ಇಂಡಿಯಾ. ಸೊ ಇದನ್ನು ಅಂತ ಏನು ಸೂಪರ್ ಡೂಪರ್ ಕಂಪನಿ ಅಲ್ಲ. ಬಟ್ ಇದರಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಿದ್ದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ಒಂಥರ ಲೈಕ್ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೆ. ಟೆಕ್ನಿಕಲ್ ಅನಾಲಿಸಿಸ್ ಅಂತಂದ್ರೆ ಏನಂತಂದ್ರೆ, ಈ ಕಂಪನಿ ಒಂಥರ ಇಂಟ್ರೆಸ್ಟ್
ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಹೆಂಗೆ ಇಂಟ್ರೆಸ್ಟಿಂಗ್ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇನ್ಸೆಕ್ಟಿಸೈಡ್ ಇಂಡಿಯಾ ಅಂತ ಸರ್ಚ್ ಮಾಡಿದ ತಕ್ಷಣ ನೀವು ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಇದೆಯಲ್ವಾ, ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ಬನ್ನಿ. ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ಬಂದ ತಕ್ಷಣ ನಿಮಗೆ ಇಲ್ಲೊಂದು ಪ್ಯಾಟರ್ನ್ ಕಾಣುತ್ತೆ. ಏನು ಪ್ಯಾಟರ್ನ್ ಕಾಣುತ್ತೆ ಅಂತಂದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು ಜೂನ್ ತಿಂಗಳಲ್ಲಿ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವತ್ತಿದ್ರೂ ಕೂಡ ಈ ಕಂಪನಿಯ ರೆವಿನ್ಯೂ ಜಾಸ್ತಿ ಇರುತ್ತೆ. ನೀವು ನೋಡಿ, ಲೈಕ್ 2025 ಜೂನ್ 25 ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಇದೆಯಾ, ಅದೇ ರೀತಿನೇ ಹಿಂದ್ಗಡೆ ಹೋಗೋಣ ಜೂನ್ ಸೆಪ್ಟೆಂಬರ್ ಅಲ್ಲಿ ನೋಡಿ, ಇಲ್ಲೂ ಕೂಡ ಜಾಸ್ತಿ ಇದೆ ರೆವಿನ್ಯೂ. ಅದೇ ರೀತಿ ಮತ್ತೆ ಹಿಂದೆ ಹೋಗೋಣ ಜೂನ್ ಸೆಪ್ಟೆಂಬರ್, ಇಲ್ಲೂ ಕೂಡ ಜಾಸ್ತಿ ಇದೆಯಾ. ಸೊ ಈ 2 ತಿಂಗಳಲ್ಲಿ ಈ ಕಂಪನಿಯ ರೆವಿನ್ಯೂ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ರೆವಿನ್ಯೂ ಜಾಸ್ತಿ ಇದೆ ಅಂತಂದ್ರೆ ಪ್ಯಾಟ್ ಕೂಡ ಜಾಸ್ತಿ ಇರುತ್ತೆ ಈ ಕಂಪನಿನಲ್ಲಿ. ಅದೇ ರೀತಿನೇ ಯಾಕಂತಂದ್ರೆ ಈ ಕಂಪನಿ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರೈತರಿಗೆ ಈ ಕೀಟನಾಶಕ, ಕಳೆನಾಶಕ ಮತ್ತೆ ಈ ಬೆಳೆಗಳು ಚೆನ್ನಾಗಿ ಬೆಳಿಲಿಕ್ಕೆ ಅವರೆಲ್ಲ ಇವನ್ನ ಕೆಮಿಕಲ್ಸ್ ನ ಸಿಂಪಡಣೆ ಮಾಡ್ತಾರಲ್ವಾ, ಅವನ್ನೆಲ್ಲ ಸೆಲ್ ಮಾಡ್ತಾರೆ. ಸೊ ಅವೆಲ್ಲ ಯಾವಾಗ ಸೆಲ್ ಆಗ್ತಾವ ಅಂತಂದ್ರೆ, ಜಾಸ್ತಿಯಾಗಿ ಈ ಮಾನ್ಸೂನ್ ಟೈಮಲ್ಲಿ. ಮಾನ್ಸೂನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜೂನ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಜೂನ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೀವು ಅದಕ್ಕೆ ನೋಡ್ಬೋದು ಇಲ್ಲಿ ಜೂನ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ಸೇಲ್ಸ್ ಜಾಸ್ತಿ ಆಗುತ್ತೆ. ನೀವು ಗ್ರಾಫ್ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಲಾಸ್ಟ್ 5 ಇಯರ್ಸ್ ಗ್ರಾಫ್ ನೋಡಿ, ಲೈಕ್ ನೀವು ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಈಗ ಇಲ್ಲಿ ಇದು ಕನ್ಸಲ್ಟೇಷನ್ ಪೇಸ್ ಆಗಿತ್ತು, ಈಗ ಮತ್ತೆ ಇಲ್ಲಿ ಮೇಲೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿ. ಸೊ ಇದು ಕಂಪ್ಲೀಟ್ಲಿ ಬ್ಲೈಂಡ್ ಆಗಿ ಟ್ರೇಡಿಂಗ್, ಲೈಕ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅಷ್ಟೇನೆ ಅಲ್ಲ, ಬಟ್ ಒಬ್ಬ ಕಂಪನಿಯ ಫಂಡಮೆಂಟಲ್ಸ್ ನೋಡಿನೂ ಕೂಡ ಇನ್ವೆಸ್ಟ್ ಮಾಡಿರೋದು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ಸೆಕ್ಟಿಸೈಡ್ ಇಂಡಿಯಾದ ಬಿಸ್ನೆಸ್ ಮಾಡೆಲ್ ಏನು ಕಂಪ್ಲೀಟ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವೆಲ್ಲ 6 ಸ್ಕ್ರಿಪ್ಟ್ ಇದಾವಲ್ವಾ, ಇದರಲ್ಲಿ ನಾವು 7 ತಿಂಗಳ ಹಿಂದೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಅದೀಗ ಜಾಸ್ತಿ ಆಗ್ಬಿಟ್ಟು 1,18,000 ಆಗಿದೆ. ಅಂದ್ರೆ ಬರೋಬ್ಬರಿ 18% ರಿಟರ್ನ್ ಕೊಟ್ಟಿದೆ. ಐ ಹೋಪ್ ನಿಮಗೆ ಈ 1 ಲಕ್ಷ ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದ್ವು, ಯಾವ ಮ್ಯೂಚುವಲ್ ಫಂಡ್ ಇದ್ವು, ಯಾವ ETF ಇದ್ವು, ಯಾವ್ಯಾವ ಸೆಕ್ಟರ್ ನಾವು ಇನ್ವೆಸ್ಟ್ ಮಾಡಿದ್ವು ಅಂತ ನಿಮಗೆ ಸಿಂಪಲ್ ಆಗಿ ಇಷ್ಟ ಆಗಿದೆ ಅಂತ, ಲೈಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಒಂದು ಪೋರ್ಟ್ಫೋಲಿಯೋನ ಯಾವ ರೀತಿ ಬ್ಯಾಲೆನ್ಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಸಜೆಷನ್ ಕೂಡ ಕೊಡಬಹುದು. ಮತ್ತೆ ನಾನು ಸ್ಟಾಕ್ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ನಲ್ವಾ, ಆ ಸ್ಟಾಕ್ಗಳಲ್ಲಿ ನಿಮಗೆ ಏನಾದ್ರು ಪ್ರಾಬ್ಲಮ್ ಕಂಡ್ರೆ, ನೀವೇನಾದ್ರೂ ಅವನ್ನ ಟ್ರ್ಯಾಕ್ ಮಾಡ್ತಿದ್ರೆ, ಆ ಬಿಸ್ನೆಸ್ ನ ನೀವು ಯಾವ ರೀತಿ ನೋಡ್ತೀರಾ, ಫ್ಯೂಚರ್ ಅವು ಗ್ರೋತ್ ಆಗ್ತವೋ ಇಲ್ಲ ಅಂತ ನೀವೇನಾದ್ರು ಅನಾಲಿಸಿಸ್ ಮಾಡ್ತಿದ್ರೆ ಅದ್ರ ಬಗ್ಗೆನೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಆಗಿ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಈ ವಿಡಿಯೋದಲ್ಲಿ ನಾನು ಏನೇನು ತಗೊಂಡಿದ್ದೀನಲ್ವಾ ಎಲ್ಲಾನು ಕೂಡ ಎಜುಕೇಶನ್ ಪರ್ಪಸ್ ಅಷ್ಟೇನೆ. ನಾನು ಯಾವುದನ್ನು ಕೂಡ ನಿಮಗೆ ರೆಕಮೆಂಡೇಶನ್ ಮಾಡ್ತಾನೆ ಇಲ್ಲ. ನಿಮ್ಮ ದುಡ್ಡಿಗೆ ನೀವೇ ಹೊಣೆಗಾರರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದಟ್, ಬಾಯ್ ಬಾಯ್.